ನಮಸ್ಕಾರ. ನಿದ್ದೆ ಮಾಡಿದ್ರೆ ಇಲ್ಲ? ನಿದ್ದೆ ಮಾಡಿರಲ್ಲ? ಹಾಗಾದ್ರೆ ವಾಯ್ಸ್ ಎಷ್ಟು ಬರಬೇಕು ಅಂತ ಅಟ್ಲೀಸ್ಟ್ ಬೆಂಗಳೂರಿಗೆ ವಿಜಯಪುರದಲ್ಲಿ ಇರೋದ್ರೆ ಯಾವ್ದು ಕೇಳಿಸ್ಬೇಕು. ನಮಸ್ಕಾರ. ಮೊದಲನೇದಾಗಿ ಎಲ್ಲರ ಪರವಾಗಿ ನಮ್ಮೆಲ್ಲ ಇಡೀ ಕರ್ನಾಟಕದ ವಿದ್ಯಾರ್ಥಿಗಳ ಪರವಾಗಿ ಮಮತಾಪುರ ಸರ್ಗೆ, ಸಿದ್ದು ಸರ್ಗೆ, ತೇಲಿ ಸರ್ಗೆ ಒಂದು ಜೋರಾಗಿ ಚಪ್ಪಾಳೆ ಹೊಡಿ. ಸುಮಾರು ಇವತ್ತಿಗೆ 5 ದಿನ ಆಯ್ತು ನಂತಂದು. 5 ದಿನ ಆಯ್ತು ವಿಜಯಪುರ 5 ದಿನದಿಂದ ನಾನು ನೋಡ್ತಾ ಇದ್ದೀನಿ. ನನಗಿಂತ ಜಾಸ್ತಿ ಒಂದು ಎನರ್ಜಿ ಇಟ್ಕೊಂಡು ಎಲ್ಲ ಕಡೆ ತುಂಬಾ ಎಫರ್ಟ್ಸ್ ಹಾಕಿ ಸರ್ ಇದು ಮಾಡೋಣ, ಹೋರಾಟ ಮಾಡೋಣ ಅಂತ ಹೇಳಿ ಪೊಲೀಸ್ ಪರ್ಮಿಷನ್ ಕಂಟಿನ್ಯೂಸ್ ಆಗಿ ಪೊಲೀಸರ ಪರ್ಮಿಷನ್ ತಗೊಳ್ಳೋ ತನಕ ನಾವು ಯಾವ ಲೈಬ್ರರಿ ವಿಸಿಟ್ ಮಾಡಿಲ್ಲ, ಯಾವ ವಿದ್ಯಾರ್ಥಿಗಳು ನಾವು ಮೀಟ್ ಮಾಡಿರಲಿಲ್ಲ. ಮೊದಲನೇದಾಗಿ ಫಸ್ಟ್ ಡೇ ನಾನು ಇಲ್ಲಿ ಬಂದೆ, ಇಲ್ಲಿ 6ನೇ ತಾರೀಕು ಅಂತ ಬರ್ತೀನಿ. 6ನೇ ತಾರೀಕಿಗೆ ವಿಜಯಪುರದಲ್ಲಿ ಬಂದಿದ್ದೀನಿ. 10ನೇ ತಾರೀಕು ಹೋರಾಟ ಮಾಡ್ತೀನಿ ಅಂತ ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಎಷ್ಟು ಜನ ನೋಡಿದ್ರೆ ಈಗ ಹೋಗ್ತೀನ? ನೋಡಿದ್ರಲ್ಲ ಒಂದು ವಿಡಿಯೋ ಮಾಡಿದೆ. 10ನೇ ತಾರೀಕು ಹೋರಾಟ ಮಾಡೋಣ ಅಂತ ಹೇಳಿ. ಮತ್ತೆ ನಾನು ಒಂದು 1 ಗಂಟೆ 2 ಗಂಟೆಗೆ ನಾವು ಪೊಲೀಸ್ ಪರ್ಮಿಷನ್ಗೆ ಲೆಟರ್ ಕೊಡ್ತೀವಿ. ಒಂದು 3 o'clock 2:30 3 o'clock ಟೆಲಿಗ್ರಾಮ್ ಆಕ್ಸಿಸ್ ಅದು ನಾಟ್ ಅವೈಲಬಲ್ ಅಂತ ಬರ್ತಾ ಇದೆ. ಅಕ್ಸ್ ಅಫಿಷಿಯಲಿ ಸುಮಾರು 61,000 ಜನ ಇತ್ತು. ಹೌದಾ? ಅದಾದ್ಮೇಲೆ ಕಂಟಿನ್ಯೂಸ್ ಆಗ ಇದು ಏನಕ್ಕೆ ಅಂತ ಗೊತ್ತಾಗಲಿಲ್ಲ, ಅಂದರೆ ಟೆಕ್ನಿಕಲ್ ಇರೋದ ಏನು ಅಂತ ಹೇಳಿ. ಬಟ್ ಅದಾದ್ಮೇಲೆ ಕಂಟಿನ್ಯೂಸ್ ಆಗ ಅದು ನೆಕ್ಸ್ಟ್ ಡೇ ಕಂಟಿನ್ಯೂಸ್ ಇನ್ಸ್ಪೆಕ್ಟರ್ DSP ಸರ್, ಅಡಿಷನಲ್ DSP ಸರ್ ಎಲ್ಲರೂ ಚರ್ಚೆ ಮಾಡಿದಾಗ ಅವ್ರು ತುಂಬ ಚೆನ್ನಾಗಿ ಸ್ಪಂದಿಸಿದ್ರು ಫಸ್ಟ್ ತಿಂಗಳು. ಯಾಕೆಂದರೆ ಎಲ್ಲ ರೀತಿಯೂ ಸ್ಪಂದಿಸ್ತೀವಿ, ಹೋರಾಟ ನಾವು ತುಂಬ ಚೆನ್ನಾಗಿ ನೋಡಿದ್ದೀವಿ, ಒಳ್ಳೆ ಉದ್ದೇಶ ಇದೆ ಅಂತ ಹೇಳಿ. ಬಟ್ ಅದನ್ನು ನೋಡಿಬೇಕು ಧಾರವಾಡದಲ್ಲಿ ಯಾವ ರೀತಿ ಹೋರಾಟ ಮಾಡಿದ್ದೀವಿ ಅಂತ. ಅದಕ್ಕೂ ಮುಂಚೆ ಆಗಸ್ಟ್ 11ನೇ ತಾರೀಕು ನಾವು ಹೋರಾಟ ಮಾಡಿದ್ವಿ, ನೇಮಕಾತಿ ತಿಥಿ ಆಗಿದೆ ಅಂತ ಹೇಳಿ. ಎಷ್ಟು ಜನ ನೋಡಿದ್ರೆ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ, ಸುಮಾರು 2,000 ಜನ ಸೇರಿಸಿ. ವಿತಿನ್ 1 ಮಂತಲ್ಲಿ ಏನಾಯಿತು, ಒಳ ಮೀಸಲಾತಿಗಳ ಇಂಪ್ಲಿಮೆಂಟೇಷನ್ಸ್ ಆಗಿ ನಾವು ನೇಮಕಾತಿ ಅಂದರೆ 7,26,376 ವೇಕೆನ್ಸಿ ಇದೆ. ಅದರಲ್ಲಿ 1/3 ಆಫ್ ದಿ ವೇಕೆನ್ಸಿ ನಾವು ಫಿಲ್ ಮಾಡ್ತೀವಿ ಅಂತ ಹೇಳಿ ಕೃಷಿ ಸಚಿವರು ಬಂದು ಮಾತಾಡಿದ್ರು. ಎಷ್ಟು ಜನ ಕೇಳಿಸ್ಕೊಂಡಿದ್ರೆ ಇಲ್ಲ ಗೊತ್ತಿಲ್ಲ, ಹೌದಾ ಇಲ್ವಾ? ಅದಾದ್ಮೇಲೆ ನಾವು ಮಾಡ್ತಾರೆ ಅಂತ ಒಂದು ತಿಂಗಳು ವೆಯ್ಟ್ ಮಾಡಿದ್ವಿ. 1 ತಿಂಗಳಾದರೂ ಯಾವುದೇ ನೋಟಿಫಿಕೇಶನ್ಸ್ ಆಗಿಲ್ಲ. ನೀವೆಲ್ಲರೂ ನೋಡಿರ್ತೀರ, ಅಂದರೆ ನ್ಯೂಸ್ ಪೇಪರಲ್ಲಿ ಇನ್ನು 1 ವರ್ಷ ಆದರೂ ಆಗಲ್ಲ ಅಂತ ಹೇಳಿ, ಹೌದಾ ಇಲ್ವಾ? ಇನ್ನು 6 ತಿಂಗಳಾದರೂ ನೇಮಕಾತಿ ಆಗಲ್ಲ ಅಂತ ಹೇಳಿ. 6 ತಿಂಗಳು 1 ವರ್ಷ ಅಂತಂದರೆ ನಾವು ಹಿಂದೆ ಎಲ್ಲ ಹೋರಾಟ ಮಾಡಿದ್ವಿ. BMTC ಆರ್ಡರ್ ಕಾಪಿ ಕೊಡಿಸಿದ್ವಿ, ಅವ್ರಿಗೆ 1 ವರ್ಷ ಕೊಡಲ್ಲ ಅಂತ ಹೇಳಿದ್ರು. 1 ವರ್ಷ ಕೊಡಲ್ಲ ಅಂತ ಹೇಳಿದ್ರು. ನಾನೇ BMTC MD ಭೇಟಿ ಮಾಡಿದಾಗ ನಾನು ಅವ್ರ ಹತ್ರ ಚಾಲೆಂಜ್ ಹಾಕಿ ಬಂದಿದ್ದೆ, 15 ದಿನದೊಳಗಡೆ ಆರ್ಡರ್ ಕಾಪಿ ಕೊಡಿಸ್ತೀನಿ ನೋಡಿ ಸರ್. 28ಕ್ಕೆ ಹೋರಾಟ ಮಾಡಿದ್ವಿ, 28, 29ನೇ ತಾರೀಕು ಹೋರಾಟ ಮಾಡಿದ್ವಿ, 5ನೇ ತಾರೀಕಿಂದ ಆರ್ಡರ್ ಕಾಪಿ ಇಶ್ಯೂಸ್ ಮಾಡಿದ್ವಿ. ಹೋರಾಟ ಅಂತಂದ್ರೆ ಆ ರೀತಿ ಇರುತ್ತೆ. ಇಡೀ ಕರ್ನಾಟಕದಲ್ಲಿ PSI ಸ್ಕ್ಯಾಮ್ ಆಗಿತ್ತು, ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿದ್ವಿ. 113 ಜನ ಕಲ್ಪ್ರಿಟ್ಸ್ ಇತ್ತು, ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ADGP ಅಮೃತ್ ಪಾಲ್ನ ಸುಮಾರು 2 ವರ್ಷ ಜೈಲಲ್ಲಿ ಇಟ್ಟಿದ್ರು, ಹೌದಾ ಇಲ್ಲ? ಗೊತ್ತಾ ಇಲ್ಲ? ಇದೆಲ್ಲ ಯಾಕಾಯ್ತಂದ್ರೆ ಹೋರಾಟದ ಮುಖಾಂತರ. KS ನೀವು ಹಿಸ್ಟ್ರಿಯಲ್ಲಿ ಯಾವ್ದಾದ್ರು KS ಎಕ್ಸಾಮ್ಸು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾದ್ರೂ KS ಎಕ್ಸಾಮ್ಸ್, ಗೆಜೆಟೆಡ್ ಪ್ರೊಫೆಷನಲ್ ಎಕ್ಸಾಮ್ಸ್, ಟ್ರಾನ್ಸ್ಲೇಷನ್ ಯಾವ್ದಾದ್ರು ಎಕ್ಸಾಮ್ಸ್ ಆಗಿದೆ ಎಲ್ಲಾದ್ರೂ ಕೇಳಿದ್ರ? ಫಸ್ಟ್ ಪರ್ಸನ್ ಟ್ರಾನ್ಸ್ಲೇಷನ್ ಎರರ್ ಆಗಿದೆ, ಒಂದು ಪೋಲ್ ಹಾಕಿ ಅದನ್ನ ಎಕ್ಸಾಮ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ದು ಅಕ್ಸ ಸಂಘಟನೆ. ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿದ್ವಿ. ವಿತಿನ್ ಸೆಪ್ಟೆಂಬರ್ 28, 27ನೇ ತಾರೀಕು ಎಕ್ಸಾಮ್ಸ್ ಆಗುತ್ತೆ, ಅಕ್ಟೋಬರ್ 2ನೇ ತಾರೀಕು ಆಗಸ್ಟ್ 27, 28 ಎಕ್ಸಾಮ್ ಆಗುತ್ತೆ, ಸೆಪ್ಟೆಂಬರ್ 2ನೇ ತಾರೀಕು ಎಕ್ಸಾಮ್ಸ್ ಆಗುತ್ತೆ. ಅಂದರೆ ಆ ರೀತಿ ಸಂಘಟನೆ ಮಾಡಿ ಹೋರಾಟ ಮಾಡಿದ್ವಿ. ಹೋರಾಟ ಮಾಡೋದ್ರಿಂದ ಏನು ಬೇಕಾದರೂ ಸಾಧ್ಯ. 947 ಜನ PSI ಆಸ್ಪಿರೆಂಟ್ಸು ಪ್ರಾಮಾಣಿಕವಾಗಿ ಯಾರು ಓದಿದ್ದಾರೆ ಅವರಿಗಷ್ಟೇ ಕೆಲಸ ಸಿಕ್ಕಿದೆ ಇಲ್ವಾ? KE ಎಕ್ಸಾಮ್ಸ್ ಆಗೋದು ಪ್ರತಿಯೊಂದು ಟ್ರಾನ್ಸ್ಪರೆಂಟ್ ಬರ್ತಾ ಇದೆಯೇ ಇಲ್ವಾ? ಎಕ್ಸಾಮ್ ನೀಟಾಗಿ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಮೇಂಟೈನ್ ಮಾಡ್ತಾ ಇದ್ರಲ್ಲ. ಇದಕ್ಕೆ ಮುಂಚೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ KE ರಮ್ಯಾ ಮೇಡಮ್ ಅಂತ ಇದ್ರು. ಅವರು ಅಲ್ಪ ಸ್ವಲ್ಪ ಆಗುತ್ತೆ ಲಕ್ಷಾಂತರ ಜನ ಎಕ್ಸಾಮ್ಸ್ ಬರೆಯೋದು ಅಂತ ಹೇಳಿದ್ರು. ನಾನು ಆನ್ ಸ್ಪಾಟ್ ಅವಾಗಿಂದ ಕಂಟಿನ್ಯೂಸ್ ವಿತಿನ್ 15 ಡೇಸಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಒಬ್ಬರು IAS ಆಫೀಸರ್, ಅದು KE ಡೈರೆಕ್ಟರ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಅವ್ರನ್ನೇ ಟ್ರಾನ್ಸ್ಫರ್ ಮಾಡಿಸಿದ್ರು. ಅಂದರೆ ವಿದ್ಯಾರ್ಥಿಗಳ ಪರವಾಗಿ ಯಾರು ನನಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀವಿ, ಬೇಕಾದ್ರೆ ಸಸ್ಪೆಂಡ್ ಮಾಡಿಸ್ತೀವಿ. ಆ ಒಂದು
ಕೆಪಾಸಿಟಿ ನಮ್ಮ ವಿದ್ಯಾರ್ಥಿಗಳಿಗೆ ಇದೆ. ಯಾಕೆಂತಂದ್ರೆ ವಿದ್ಯಾರ್ಥಿಗಳು ಇವತ್ತು ಕರ್ನಾಟಕಾದ್ಯಂತ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿ ಆಲ್ರೆಡಿ ನಾವೆಲ್ಲ ಕಡೆ ಪ್ರೂವ್ ಮಾಡಿದೀವ ಇಲ್ವಾ? ನಾವು ಯಾವುದೇ ತರದಲ್ಲಿ ನಾವೇನು ವೀಕ್ ಇಲ್ಲ. ಕರೆಕ್ಟಾ? ನಾವೇನಾದ್ರೂ ಪಬ್ಲಿಕ್ ಏನಾದ್ರು ಹಾನಿ ಮಾಡಿದೀವ? ಪಬ್ಲಿಕ್ ಪ್ರಾಪರ್ಟಿ ಏನಾದ್ರು ತೊಂದರೆ ಮಾಡಿದೀವಾ? ಇಲ್ಲ ನೀವೇನಾದ್ರೂ ಇಲ್ಲಿ ಊಟ ತಿಂಡಿ ಏನಾದ್ರು ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಕಳ್ತನ ಮಾಡಿ ದರೋಡೆ ಮಾಡಿದ್ರಾ? ಎಲ್ಲಾದ್ರೂ ಕೊಲೆ ಮಾಡಿದ್ರಾ? ಏನಾದ್ರು ಮಾಡಿದಿರಾ ನೀವು? ಇಲ್ಲ ಅದರಿಂದ ಕಳ್ತನ ಮಾಡಿ ನೀವು ಏನಾದ್ರು ಜೀವನ ಸಾಗಿಸ್ತಾ ಇದ್ರಿ? ಓದ್ತಾ ಇರೋದು ಆ ರೀತಿ ಏನಾದ್ರು ಮಾಡ್ತಾ ಇದ್ರಿ? ಇಲ್ಲ ಅಪ್ಪ ಅಮ್ಮ ದುಡ್ಡಲ್ಲಿ ಕಷ್ಟಪಟ್ಟು ನಿಮ್ಮಲ್ಲೇ ಎಷ್ಟೋ ಜನ ವಿದ್ಯಾರ್ಥಿಗಳು ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದಾರೆ, ಇವತ್ತು ಮಾಡ್ತಾ ಇದಾರೆ ಇಲ್ವಾ? ಮಾಡಿ ಇವತ್ತು ಒಂದು ಸರ್ಕಾರಿ ಕೆಲಸ ಹೋಗ್ಬೇಕು ಅಂತೇಳಿ ಇಷ್ಟೆಲ್ಲ ಕಷ್ಟಪಟ್ಟು ಓದ್ತಾ ಇದ್ದೀರ. ನಾವು ಆಗಸ್ಟ್ 11 ಹೋರಾಟ ಮಾಡಿ ಒಂದು ತಿಂಗಳಾದ್ರೂ ಏನೂ ನೋಟಿಫಿಕೇಶನ್ಸ್ ಆಗಿಲ್ಲ. ನೆಕ್ಸ್ಟ್ ನಾವು ಸೆಪ್ಟೆಂಬರ್ 25ನೇ ತಾರೀಕು ನಾವು ಒಂದು ಹೋರಾಟ ಮಾಡಿದ್ದಾರೆ. ಅದಾದ್ಮೇಲೆ ಸರ್ಕಾರ ಎಚ್ಚೆತ್ಕೊಂಡು ಏನೋ ಒಂದೆರಡು ನೋಟಿಫಿಕೇಶನ್ಸ್ ಒಂದಷ್ಟು ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಇನ್ನು ರಿಸರ್ಚ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ನೇಮಕಾತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಧಾರವಾಡದಲ್ಲಿ ಮಾಡಿರೋ ಪ್ರೊಟೆಸ್ಟಿಗೆ, ಬಟ್ ಆದ್ರೆ ಕಾರ್ಯರೂಪಕ್ಕೆ ಯಾವುದು ಬಂದಿದ್ಯಾ? ಆ ಒಂದು ಮಿನಿಸ್ಟರ್ ಇದ್ದಾರೆ, ಒಬ್ಬೊಬ್ಬರ ಒಂಥರ ಹೇಳಿಕೆ ಕೊಡ್ತಾರೆ, ಪೇಪರ್ ಸ್ಟೇಟ್ಮೆಂಟ್ಸ್. ಯಾವುದೇ ಒಂದು ಮಿನಿಸ್ಟರ್ ಅಂತ ಅಂದ್ಮೇಲೆ ಆ ಒಂದು ಹೇಳಿಕೆ ಕೊಟ್ಟಾದ್ಮೇಲೆ ಆ ರೀತಿ ನಡ್ಕೊಳ್ಳೋಂಥ ಜವಾಬ್ದಾರಿ ಒಬ್ಬ ಸಚಿವರಿಗಿರುತ್ತೆ. ಹೌದಾ ಇಲ್ವಾ? 7 ದಿನದಲ್ಲಿ ಅಂತ ಒಬ್ಬರು ಹೇಳ್ತಾರೆ, ಒಬ್ರು ಅತಿ ಶೀಘ್ರ ಅಂತ ಹೇಳ್ತಾರೆ, ಇನ್ನೊಬ್ರು ಸಚಿವರು ಇದು ಸತ್ಯ ಹೇಳ್ತಾ ಇದೀನಿ. ಒಂದ್ಸತಿ 5,000 ಅಂತ ಹೇಳ್ತಾರೆ, ಒಂದ್ಸತಿ 10,000 ಅಂತ ಹೇಳ್ತಾರೆ, ಒಂದ್ಸತಿ 20,000 ಅಂತ ಹೇಳ್ತಾರೆ. ಇನ್ನೇ ನೆಕ್ಸ್ಟ್ ವೀಕ್ ನೋಟಿಫಿಕೇಶನ್ಸ್ ಮಾಡ್ತೀವಿ, ಒಂದು 30,000 ಅಂತ ಹೇಳ್ತಾರೆ. ಹೇಳಿದಾರೆ ಇಲ್ವಾ? ಯಾರ್ಯಾರು ಎಜುಕೇಶನ್ ಮಿನಿಸ್ಟರ್ ಹೇಳಿದಾರೆ ಇಲ್ವಾ? ಅಂದ್ರೆ ನಾನೇ ಸುಮಾರು ಒಂದು 200 ಪೇಜಸ್ ನಾನು ವಿತೌಟ್ ಎವಿಡೆನ್ಸ್ ಏನು ಮಾತಾಡಿಲ್ಲ ಇಲ್ಲಿವರೆಗೂ. ಏನಾದ್ರು ಮಾತಾಡಿದ್ದೀರಾ? ಏನಾದ್ರು ಇನ್ಫಾರ್ಮೇಶನ್ ಕೊಟ್ರೆ 100% ಆ ಇನ್ಫಾರ್ಮೇಶನ್ಸ್ ಏನಿರುತ್ತೆ ಕರೆಕ್ಟ್ ಆಗಿರುತ್ತೆ. ಈ ಎಕ್ಸಾಮ್ಸ್ ಅಲ್ಲಿ ಎಲ್ಲ ಎರರ್ ಅಂತ ಹೇಳ್ತಿದ್ರು, ಹೌದಾ ಇಲ್ಲ? ಅಪ್ಲಿಕೇಶನ್ಸ್ ಹಾಕ್ಬೇಕಂದ್ರೆ ಫೀಸ್ ಕಡಿಮೆ ಮಾಡಿ ಅಂತ ಎಷ್ಟು ಹೋರಾಟ ಮಾಡಿಲ್ಲ. ಅಲ್ಲಿ 15 ದಿನ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿದಾಗ 15 ದಿನ ಕರೆಕ್ಟ್ 15 ದಿನ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲ, ಮಾಡಿದ್ದಾರೆ ಇಲ್ಲ? ಅದೆಲ್ಲ ಯಾಕೆ ಆಗ್ತಿದೆ ಅಂತಂದ್ರೆ ನಾವು ಪ್ರಾಮಾಣಿಕ ಹೋರಾಟ ಮಾಡ್ತಿದ್ವಿ. ನಾವು ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ಗೊತ್ತು, ಅವ್ರಿಗೆ ನಾವು ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ. ಹೌದಾ ಇಲ್ಲ? ನಮ್ಮಿಂದ ಅವರಿಂದ ನಾವಲ್ಲ. ಕರೆಕ್ಟಾ? ಈ ರಾಜಕೀಯ ವ್ಯಕ್ತಿಗಳು ಅವರಿಂದ ನಮ್ಮಿಂದ ಅವರ. ಆದ್ರೆ ನಾವು ಇನ್ನೊಂದು ವಿಚಾರ ಅರ್ಥ ಮಾಡ್ಕೋಬೇಕು. ಎಲೆಕ್ಷನ್ ಟೈಮಲ್ಲಿ ಜಾತಿ ಮತ್ತೆ ಯಾರ ಹತ್ರ ಎಷ್ಟು ದುಡ್ಡು ಇದೆ ಮತ್ತೆ ಎಷ್ಟು ದುಡ್ಡು ಕೊಡ್ತಾರೆ ಇದ್ರ ಮೇಲೆ ಓಟ್ ಹಾಕುವಂಥದ್ದು ಕಡಿಮೆ ಆಗಬೇಕು. ಕಡಿಮೆ ಇಲ್ಲ, ಕಂಪ್ಲೀಟ್ಲಿ ನಿಲ್ಲಾಗಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಅದೇ ಆಗಿದೆ. ನಾನೇ ನೋಡಿದ್ದೀನಿ ಎಷ್ಟೋ ಜನ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಅಲ್ಲಿ ಬಂದು ಇಷ್ಟು ಕಷ್ಟಪಟ್ಟು ಓದಿರ್ತೀರ ಅಂತ ಹೇಳ್ಕೊಂಡು ಎಲೆಕ್ಷನ್ ಟೈಮಲ್ಲಿ ಯಾರು ದುಡ್ಡು ಜಾಸ್ತಿ ಕೊಡ್ತಾರ ಒಂದು ದಿನಕ್ಕೆ ಅವ್ರಿಗೂ ಕ್ಯಾಂಪೇನ್ ಮಾಡೋದು ಮಾಡ್ತಿರಲ್ವಾ? ಕರೆಕ್ಟ್, ಅದು ಸತ್ಯ. ಅದು ನಾನೇ ನೋಡಿ ನೀವು ಇಲ್ಲಿ ಮಾಡಿದ್ದೀರಾ? ಬೆಂಗಳೂರಲ್ಲಿ ನಡೀತಾ ಇದೆ ಇದು. ಬೆಂಗಳೂರಲ್ಲಿ ನಡೀತಾ ಇದೆ. ನಿಮ್ಮ ಪೇರೆಂಟ್ಸ್ ಹೇಳ್ಬೇಕು ಏನಂತ, ಎಲೆಕ್ಷನ್ ಟೈಮಲ್ಲಿ ದುಡ್ಡು ಯಾರಾದ್ರೂ ತಗೊಂಡ್ಕೊಳ್ತಾರ ಅಂತಂದ್ರೆ ಅವ್ರ ಮುಖದ ಮೇಲೆ ಸೇರಿ ಒಂದಿನಕ್ಕೆ ರೇಟಿಂಗ್ ಹೇಳಿ. ಅದು ನೋಡಿ, ಅವ್ರು ಕೂಡ ದುಡ್ಡು ಶಾಶ್ವತ ಅಲ್ಲ. ನೀವು ಒಂದಷ್ಟು ಡಿಮ್ಯಾಂಡ್ ಇಡಬೇಕು. ನಮ್ಮ ಕೆಲಸ ಈ ರೀತಿ ಇದೆ, ನಮ್ಮ ಕೆಲಸ ಮಾಡ್ಕೊಡಿ ಅಂತ ಹೇಳ್ಬೇಕು ಅವರಿಗೆ. ಎಲೆಕ್ಷನ್ ಬಂತಂದ್ರೆ ಅವ್ರ ಪ್ರಣಾಳಿಕೆಯಲ್ಲಿ ಹೇಳ್ತಾರಲ್ಲ, ಮನೆಗೆ ಒಂದು ಜಾಬ್ ಕೊಡಿಸ್ತೀನಿ, ಇಲ್ಲಿ ಒಂದು ವರ್ಷದಲ್ಲಿ 1 ಲಕ್ಷ ಹುದ್ದೆ ನೇಮಕಾತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಮಾಡಿದಾರ? ಅದನ್ನ ನೀವೇ ಲಿಸ್ಟ್ ಮಾಡಿ ಕೊಡ್ಬೇಕು. ಈ ತರ ಕೆಲಸ ಮಾಡ್ಕೊಟ್ರೆ ನಾನು ಇಷ್ಟು ಓಟ್ ಹಾಕ್ತೀನಿ, ಇಲ್ಲಾಂದ್ರೆ ಓಟ್ ಹಾಕಲ್ಲ, ನಾನು ಓಟ್ ಹಾಕೋದು ನೋಟ್ ಹಾಕ್ತೀನಿ ಅಂತ ಹೇಳ್ಬೇಕು. ಸತ್ಯ ಹೇಳ್ತಾ ಇದೀನಿ. ಇದು ನೀವು ಯಾಕೆ ಅಂತಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿ ಏನ್ ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಅಲ್ಲಿ ಅಸೆಂಬ್ಲಿಯಲ್ಲಿ ಕುತ್ಕೊಂಡು ಏನ್ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಇಡೀ ರಾಜ್ಯ ನೋಡ್ತಾ ಇರುತ್ತದು. ವಿದ್ಯಾರ್ಥಿಗಳ ಕಷ್ಟ ಇಷ್ಟಿದೆ, ಯಾವುದೇ ರೀತಿ ಇವರು ಏನು ಕೇಳ್ತಾ ಇಲ್ಲ, ಏನು ಪ್ರಶ್ನೆ ಮಾಡ್ತಾ ಇಲ್ಲ. ಅದಾದ್ಮೇಲೆ ನನಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ 43 ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ನಿಮಗೆ ಹೇಳಿದೆ ಎಷ್ಟೊಂದು ಸತಿ 2,76,386 ವೇಕೆನ್ಸಿ ಇದೆ ಅಂತ ಹೇಳಿದ್ನ ಇಲ್ವಾ? ಸುಮಾರು 6 ತಿಂಗಳು ಮುಂಚೆನೆ ನಾನೇ RTI ಮಾಹಿತಿ ಹಾಕ್ಬಿಟ್ಟು ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೆ. ಟೀಚರ್ ವೇಕೆನ್ಸಿ 70,727 ಹುದ್ದೆ ಖಾಲಿ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು 30,000 ಖಾಲಿ ಇದೆ, 25ರಿಂದ 30,000. ಕಂದಾಯ ಇಲಾಖೆಯಲ್ಲಿ ಸುಮಾರು 11,000 ಹುದ್ದೆ ಖಾಲಿ ಇದೆ. ಆರೋಗ್ಯ ಇಲಾಖೆಯಲ್ಲಿ ಸುಮಾರು 35,000 ಖಾಲಿ ಹುದ್ದೆ ಇದೆ. FD ST ನೋಟಿಫಿಕೇಶನ್ಸ್ ಆಗಿ ಸುಮಾರು 7 ರಿಂದ 8 ವರ್ಷ ಆಯ್ತು. ಯಾರಾದ್ರೂ ಪ್ರಶ್ನೆ ಮಾಡಿದ್ರಾ?
ನೀವು ಇಷ್ಟು ವರ್ಷ ಕುತ್ಕೊಂಡು ಇಲ್ಲಿ ಓದ್ತಾ ಇದ್ದೀರಾ, ಒಂದ್ಸತಿ ಆದ್ರೆ FD/ST ನೋಟಿಫಿಕೇಶನ್ ಮಾಡಬೇಕು ಅಂತ ಯಾವ್ದಾದ್ರು ಕೇಳಿದ್ರಾ? 7 ರಿಂದ 8 ವರ್ಷ ಆಯ್ತು ಅಂತ. ಪ್ರತಿಯೊಂದು ಇಲಾಖೆಯಲ್ಲೂ ಮಿನಿಮಮ್ 50% ಖಾಲಿ ಇದೆ. ಪ್ರತಿ ಸರ್ಕಾರಿ ಡಿಪಾರ್ಟ್ಮೆಂಟ್ ಅಲ್ಲಿ 50%ಕ್ಕೂ ಹೆಚ್ಚು ಖಾಲಿ ಹುದ್ದೆಗಳಿದ್ದಾವೆ. ಒಂದೊಂದು ಇಲಾಖೆ ಒಂದೊಂದು ಒಬ್ರು ಮಾಡೋ ಕೆಲಸನ 2-3 ಜನ ಮಾಡೋ ಕೆಲಸನ ಒಬ್ರು ಮಾಡ್ತಾ ಇದಾರೆ ಇವತ್ತು. ಆ ಪರಿಸ್ಥಿತಿಯಲ್ಲಿದೆ. ಅಂದ್ರೆ ಅದರಲ್ಲೂ ದುಡ್ಡು ಮಾಡ್ಕೊಳ್ಳೋ ಕರಪ್ಷನ್. ಈ ಒಂದು ಚೇರ್ ಬೇಕು 2-3 ಚೇರ್ ತಗೊಂಡು ಅದ್ರಲ್ಲಿ 2-3 ಚೇರಲ್ಲೂ ದುಡ್ಡು ಮಾಡ್ಕೊಂತಾರೆ ಅವರು. ಅವರೇ ದುಡ್ಡು ಕೊಟ್ಟು ಹಾಕ್ಸ್ಕೊಂತಾರೆ, ನನಗೂ ಅಡಿಷನಲ್ ಆ ಜಾಬ್ ನನಗೆ ಕೊಡು ಅಂತ ಹೇಳಿ. ಏನಿರಲ್ಲ ಅಲ್ಲಿ ಸರ್ಕಾರಿ ಕೆಲಸ ಅಂದ್ರೆ ಏನಿರುತ್ತೆ ಹೇಳಿ? ಒಂದು ಫೈಲ್ ಚೆಕ್ ಮಾಡೋದು, ಸೈನ್ ಹಾಕೋದು, ಅದಕ್ಕಿಂತ ಏನಾದ್ರು ಮೂಟೆ ಒರೆಸ್ತಾರ ನಿಮ್ಗೆ? ಒರೆಸ್ತಾರ? ಎಲ್ಲಾದ್ರೂ ನೋಡಿದೀರಾ ಸರ್ಕಾರಿ ಕೆಲಸ ಅಂತಂದ್ರೆ? ಒಬ್ಬ PC ಕಾಂಪೌಂಡರ್ ನೀವು ಮಾತಾಡ್ಸಕ್ಕಾಗುತ್ತಾ? ಅಷ್ಟು ಅಂದ್ರೆ ಫುಲ್ ಸೆಕ್ಯೂರ್ ಜಾಬ್ ಅಂತಂದ್ರೆ ಫುಲ್ ಸೆಕ್ಯೂರ್ ಇರುತ್ತೆ. ಒಬ್ಬ STA ಕೋಟಿ ದುಡ್ಡು ಮಾಡಿರೋದು ನೋಡಿದ್ರೆ ಇಲ್ಲ? ಒಬ್ಬ STA ಕೋಟಿ MLA ಮಿನಿಸ್ಟರು ಅವ್ರ ಹಿಂದೆ ಸುತ್ತಾಡ್ಕೊಂಡು. ಅಂದ್ರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಅಂತ ಅಂತಂದ್ರೆ ಪ್ರತಿಯೊಂದು ಇಲಾಖೆಯಲ್ಲೂ ಖಾಲಿ ಹುದ್ದೆ ಇದೆ. ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಷ್ಟೇ. ನಾವು ಧಾರವಾಡದ ಹೋರಾಟ ಆದ್ಮೇಲೆ ಸಾಕ ಹೋರಾಟ ಬೇಡವಾ? ಹೋರಾಟ ಬೇಡ ಅಂದರೂ ಕೈ ಎತ್ಬಿಡಿ, ಹೋರಾಟ ಮಾಡಲ್ಲ. ಹೋರಾಟ ಬೇಕಾ ಬೇಡವಾ ಅಷ್ಟೇ. ಹೋರಾಟ ಮಾಡಿಲ್ಲ ಅಂತಂದ್ರೆ ಸರ್ಕಾರಿ ನೋಟಿಫಿಕೇಶನ್ ಯಾವುದೇ ಕಾರಣಕ್ಕೂ ಮಾಡಲ್ಲ. ಮಾಡ್ತಾರ ಹೇಳಿ? ನಾವು ಎಲ್ಲಿವರೆಗೂ ಭಯ ಬೀಳ್ತೀವೋ ಅಲ್ಲಿವರೆಗೂ ಭಯ ಬೀಳ್ಸೋರು ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಎಲ್ಲಿವರೆಗೂ ನಾವು ಭಯ ಬೀಳ್ತೀವೋ ಅಲ್ಲಿವರೆಗೂ ಭಯ ಬೀಳ್ಸೋರು ಇರ್ತಾರೆ. ನಾವು ಒಂದ್ಸತಿ ಉಲ್ಟಾ ತಿರುಗಿ ಮಾತಾಡಿ, ಒಬ್ರು ಮಾತಾಡೋ ಜಾಗದಲ್ಲಿ 10 ಜನ ಜೊತೆ ತಿಳ್ಕೊಂಡು ಮಾತಾಡಿ. ಒಬ್ಬನಿಗೆ ಯಾವಾಗ ಮಾತಾಡ್ತಾರ? ಒಬ್ಬ ಪ್ರಶ್ನೆ ಮಾಡೋದಕ್ಕೂ ಲಕ್ಷಾಂತರ ಜನ ಪ್ರಶ್ನೆ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಇಲ್ವಾ? ಒಬ್ಬನ ಎಲೆಕ್ಟ್ ಮಾಡ್ತೀವಿ, 1 ಲಕ್ಷ ಜನ ವೋಟ್ ಹಾಕ್ಬಿಟ್ಟು, ಅದೇ 1 ಲಕ್ಷ ಜನ ಅವನಿಗೆ ಪ್ರಶ್ನೆ ಮಾಡಿದ್ರೆ ಅವ್ನು ಕೆಲಸ ಮಾಡಲ್ವಾ? ಅದೇ ನಮ್ಮ ಸಮಸ್ಯೆ ಆಗ್ತಾ ಇರೋದು. ಲೈಬ್ರರಿಲಿ ಕಂಫರ್ಟ್ ಝೋನ್ ಅಲ್ಲಿ ಕೂತ್ಕೊಂಡು ಓದ್ತಾ ಇದೀವಿ ಅಂತ ಅನ್ಕೊಂತೀವಿ ಅಷ್ಟೇ. ಅಲ್ಲಿ ನೋಟಿಫಿಕೇಶನ್ಸ್ ಆಗಿಲ್ಲ ಅಂದ್ರೆ ಸರ್ಕಾರಿ ಕೆಲಸ ಸಿಗುತ್ತಾ ಹೇಳಿ? ಪ್ರತಿಯೊಬ್ಬರೂ ಏನಪ್ಪಾ ಅಂತಂದ್ರೆ ಈ ಒಂದು ಹೋರಾಟ ಅಂತಂದ್ರೆ ಶಾಂತಿಯುತವಾಗಿ, ಯಾವತ್ತೂ ಶಾಂತಿಯುತವಾಗಿ ನಮ್ಮ ಪ್ರತಿಭಟನೆ ಮಾಡೋದ್ರಿಂದ ನಮ್ಮ ಬೇಡಿಕೆ ಈಡೇರುತ್ತೆ ಇಲ್ವಾ? ಈಗ ನಾವು ಇಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಬೆಂಗಳೂರಲ್ಲಿ ಹೋರಾಟ ಮಾಡಿದ್ದೀವಿ, ನೂರಾರು ಹೋರಾಟ ಮಾಡಿದ್ದೀವಿ, ಶ್ರೀರಂಗಪಟ್ಟಣದಲ್ಲಿ, ಧಾರವಾಡದಲ್ಲಿ ಸುಮಾರು 50-60 ಸಾವಿರ ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ಹೋರಾಟ ಮಾಡಿದ್ದೀವಿ. ಶಾಂತಿಯುತ ಹೋರಾಟ ಮಾಡಿದೀವೋ ಇಲ್ವಾ? ಯಾರ್ಯಾರು ಮಾಡಿದೀವ ನಾವು? ಮತ್ತೆ ಭಯ ಯಾಕೆ ಬಿಡ್ಬೇಕು? ಭಯ ಬಿಡೋಂತ ಅವಶ್ಯಕತೆ ಇಲ್ಲ. ಫಂಡಮೆಂಟಲ್ ರೈಟ್ಸ್, ರೈಟ್ ಟು ಸ್ಪೀಚ್, ರೈಟ್ ಟು ಪ್ರೊಟೆಸ್ಟ್, ರೈಟ್ ಟು ಲೈಫ್, ರೈಟ್ ಟು ಲೀವ್, ರೈಟ್ ಟು ಅಸೆಂಬಲ್, ರೈಟ್ ಟು ಶೆಲ್ಟರ್, ರೈಟ್ ಟು ಎಜುಕೇಶನ್, ರೈಟ್ ಟು ಎವ್ರಿಥಿಂಗ್ ಏನಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿದ್ದಾರೆ. ಅದನ್ನ ಕಾನ್ಸ್ಟಿಟ್ಯೂಷನ್ ಬಿಟ್ಟು ಯಾರು ಆಚೆ ಹೋಗೋಕ್ಕಾಗಲ್ಲ. ಯಾವುದೇ ಅಧಿಕಾರಿಗಳು ಇರ್ಬೋದು. ಕೋರ್ಟ್ ಪ್ರೊಸೀಜರ್ ಹೆಂಗಿರುತ್ತೆ ಹೇಳಿ? ಆಸ್ ಪರ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದಲ್ಲಿ ಏನ್ ಬರ್ದಿದ್ದಾರೆ, IPC ಸೆಕ್ಷನ್ ಏನಿದೆ, CRPC ಸೆಕ್ಷನ್ ಏನಿದೆ, BNS ಏನಿದೆ 2023, ಅದರಲ್ಲಿ ಏನು ಸೆಕ್ಷನ್ಸ್ ಇರುತ್ತೋ ಅದ್ರ ಪ್ರಕಾರನೇ ಕಾನೂನು ರೀತಿ ನಡ್ಕೊಬೇಕಾಗುತ್ತೆ. ಯಾವುದೇ ಪೊಲೀಸ್ ಆಫೀಸರ್ ಇರ್ಬೋದು. ನೀವು ಇಷ್ಟೆಲ್ಲ ಕಷ್ಟಪಟ್ಟು ಸಂವಿಧಾನನ ಹಗಲು ರಾತ್ರಿ ಓದ್ತಾ ಇರ್ತೀರ ಕಷ್ಟಪಟ್ಟು. ನೀವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಏನೂ ಚೇಂಜಸ್ ಆಗಲ್ಲ. ಯಾವ ಕಮಿಷನರ್ ಇರಲಿ, ಮಿನಿಸ್ಟರ್ ಇರಲಿ, CM ಇರಲಿ, CMಗೆ ಪ್ರಶ್ನೆ ಮಾಡ್ತೀರಾ ಅಂತ ಅಂದ್ರೆ ನೀವು ಒಬ್ಬ MLA ಪ್ರಶ್ನೆ ಮಾಡಕ್ಕಾಗಲ್ಲ? ಆಗುತ್ತಾ ಇಲ್ವಾ? ನಿಮ್ ಕೈಯಲ್ಲಿ ಆಗ್ದಿದ್ದು ಏನೂ ಇಲ್ಲ. ನೋಡಿ, ಒಂದು ದೊಡ್ಡ ಫಾರೆಸ್ಟ್ ಬರ್ನ್ ಮಾಡ್ಬೇಕಂದ್ರೆ ಬೆಟ್ಟದಷ್ಟು ಕಿಡಿ ಬೇಕಿಲ್ಲ, ಬೆಟ್ಟದಷ್ಟು ಬೆಂಕಿ ಬೇಕಾ? ಒಂದು ಫಾರೆಸ್ಟ್ ಬರ್ನ್ ಮಾಡ್ಬೇಕಂದ್ರೆ ಬೆಟ್ಟದಷ್ಟು ಬೆಂಕಿ ಬೇಕಾ? ಗಡ್ಡಿ ಸಾಕೋದು ಕರೆಕ್ಟ್ ಅಲ್ಲ? ಹೌದಾ ಇಲ್ವಾ? ಅದೇ ರೀತಿ ನಿಮ್ಮಲ್ಲಿ ಯಾವಾಗಲೂ ಇಫ್ ಯು ಆರ್ ವೆಲ್ ಎಜುಕೇಟೆಡ್, ಮತ್ತೆ ನಿಮ್ದು ಬ್ಲಡ್ ಹೆಂಗಿರ್ಬೇಕು ಅಂತ ಒಂದು ವರ್ಷದಲ್ಲಿ ಮಾಡೋದು 1 ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳ್ಬೇಕು. ನಾನು ನೋಡಿದ್ದೀನಿ ತೆಲಿ ಸರ್ ಎಷ್ಟು ಆಕ್ಟಿವ್ ಇದ್ದಾರೆ ಅಂತಂದ್ರೆ, ಅಷ್ಟು ಆ ಏಜ್ ಅಲ್ಲೂ ಕೂಡ ಎಷ್ಟು ಆಕ್ಟಿವ್ ಇದ್ದಾರೆ ಆ ಏಜ್ ಅಲ್ಲಿ ನಮ್ಗೆ ಎನರ್ಜಿ ಕೊಡ್ಬೇಕಂತ ಕೇಳ್ಕೊಳ್ತೀನಿ ನಾನು. ನಮ್ಗಿಂತ ಸ್ಪೀಡ್ ಇರ್ತಾರೆ. ವಿಜಾಪುರದಾಗ ಸತ್ಯ ನಾನು ಕೇಳ್ಕೊಟ್ಟಿದ್ದೀನಿ.
ಸರ್ ಏನ್ ಧಾರವಾಡ ಅಲ್ಲ ಬೆಂಗಳೂರಲ್ಲ, ಅದಕ್ಕಿಂತ ನಾವು ಸ್ಟ್ರಾಂಗ್ ಇದೀವಿ, ಬಿಜಾಪುರ ಜನ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನನಗೆ ಏನ್ ಅನ್ಸ್ತಾ ಇದೆ ಅಂದ್ರೆ 12ನೇ ತಾರೀಕು ಹೆಂಗಿರುತ್ತ ಅಂತ ಅನ್ಸುತ್ತೆ. 12ನೇ ತಾರೀಕು ಬುಧವಾರ ನೀವು ಎಲ್ಲ ಸ್ಟ್ರಾಂಗ್ ಇದೆ ಅಂತ ಸುಮ್ಮನೆ ಒಂದ್ಸತಿ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡಕ್ಕೆ ಧಾರವಾಡದಲ್ಲೂ ಹಾಗೆ ಇತ್ತು ಸಿಚುವೇಶನ್. ಸುಮ್ಮನೆ ಒಂದು ಮಾತು ಹೇಳಿದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ. ಬಟ್ ಅದು ಸ್ಟೂಡೆಂಟ್ಸ್ ಆಗಿರ್ಲಿಲ್ಲ, ನಾವೇನ್ ಹೇಳಿದ್ರೆ ಅದು ಕೇಳ್ತಾ ಇದ್ರು. ನೀವು ಅದೇ ರೀತಿ, ಯಾಕೆಂದ್ರೆ ವಾಲಂಟಿಯರ್ಸ್ ಆಗಿ ಏನ್ ನೀವು ಇದ್ದೀರಾ, ನೀವು ಒಬ್ಬೊಬ್ರು ಮನ್ಸು ಮಾಡಿದ್ರು 100 ಜನ ಕರ್ಕೊಂಡ್ಬರಕ್ಕಾಗಲ್ಲ, ಒಬ್ಬೊಬ್ರು ಮನ್ಸು ಮಾಡಿದ್ರು 100 ಜನ ಕೇಳಕ್ಕಾಗಲ್ಲ. ನನಗೆ ಅದೇ ಹೇಳಿದ್ರು ಸರ್, ಟೆಲಿಗ್ರಾಮ್ ಗ್ರೂಪ್ ಇದೆ, ಅವರು ಸರ್ಕಾರ ಬಂದ್ ಮಾಡ್ತಾ ಇಲ್ಲ, ಬೇರೆಯವರು ಬಂದ್ ಮಾಡ್ತಾರ ಇಲ್ಲ ಫ್ರಾಡ್ ಮಾಡಿದ್ರೆ ಗೊತ್ತಿಲ್ಲ ನನಗೆ. ಟೆಲಿಗ್ರಾಮ್ ಚಾನಲ್ 61,000 ಜನದ್ದು, 1000 ಜನ ಅದರಲ್ಲಿ ಇಂಟೆಲಿಜೆನ್ಸ್ ಇತ್ತು, ನ್ಯೂಸ್ ಪೇಪರ್ ಇತ್ತು, ಮತ್ತೆ ಡಿಪಾರ್ಟ್ಮೆಂಟ್ ಇತ್ತು, ಮತ್ತೆ ಎಲ್ಲದಕ್ಕೆ ಹೆಚ್ಚಾಗಿ ಸ್ಟೂಡೆಂಟ್ಸ್ಗೆ ಇನ್ಫಾರ್ಮೇಶನ್ಸ್ ಹೋಗ್ತಾ ಇತ್ತು. ಈ ತರ ಹಿಂಗೆ ಮಾಡ್ತಿದ್ವಿ ಸರ್, ಟೆಲಿಗ್ರಾಮ್ ಗ್ರೂಪ್ ಇದೆ, ಹೋರಾಟ ಹೆಂಗ್ ಮಾಡ್ತೀರಾ ಅಂತ ಹೇಳಿ ನಾನು ಒಂದೇ ಮಾತು ಹೇಳಿದೆ ಎಷ್ಟೋ ಜನಕ್ಕೆ, ಸರ್ ಇನ್ನೊಂದು ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿದ್ದೀವಿ, ಅದು ಬಿಟ್ಬಿಡಿ. ಟೆಲಿಗ್ರಾಮ್ ಚಾನಲ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಗಾಂಧೀಜಿ, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಇವರೆಲ್ಲ ಹೋರಾಟ ಮಾಡ್ಬೇಕಾದ್ರೆ ಯಾವ ಟೆಲಿಗ್ರಾಮ್ ಇತ್ತು, ಯಾವ ಇನ್ಸ್ಟಾಗ್ರಾಮ್ ಇತ್ತು, ಯಾವ ಯೂಟ್ಯೂಬ್ ಇತ್ತು, ಯಾವ ಫೇಸ್ಬುಕ್ ಇತ್ತು, ಏನ್ ಟ್ವಿಟರ್ ಇತ್ತು, ಯಾವ್ದಾದ್ರು ಏನಾದ್ರು ಇತ್ತಾ? ಇದೆಲ್ಲ ಬಂದಿದ್ದು ಆಫ್ಟರ್ 90s, ಆಫ್ಟರ್ 2000 ಆದ್ಮೇಲೆ ಈಗ ನೋಡ್ತಾ ಇದೀವಿ. ಅದೆಲ್ಲ ನೀವೆಲ್ಲ ಹುಟ್ಟಿದಾಗ ಬಂದಿರೋ ಸೋಷಿಯಲ್ ಮೀಡಿಯಾ ಅದು, ಹೌದಾ ಇಲ್ವಾ? ಅದಕ್ಕಿಂತ ಜಾಸ್ತಿ ಏನಪ್ಪ ಅಂದ್ರೆ ನೀವು ಒಬ್ರಿಗೊಬ್ರು ರೀಚ್ ಮಾಡಿಸ್ತೀರಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಪೊಲೀಸರು ಅದೇ ಹೇಳಿದ್ರು ನನಗೆ, ನಾನು ಧಾರವಾಡ ಹೋಗ್ತೀನಿ, ಇನ್ಸ್ಪೆಕ್ಟ್ರು ಸರ್ ನೀವು ಬರ್ತೀನಿ ಅಂತಂದ್ರೆ ಸಿಂಹ ಇದ್ದಂಗೆ, ಅಂದ್ರೆ ಹುಲಿ ಈ ತರ ನೀವು ಬಂದ್ರೆ 1000 ಜನ ಬರ್ತಾರೆ ಸರ್. ಅದಕ್ಕೆ ಕಾಸ್ ಹಂಗಿದೆ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ಒಳ್ಳೆ ರೀತಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಅದು ನೀಡಿದೆ. ಈಗ 70,727 ಖಾಲಿ ಇದೆ ಟೀಚರ್ಸ್ ವೇಕೆನ್ಸಿ. ಇದು ಬರೀ 10,000 ಅಂದ್ರೆ HK 5,000 ಬಿಟ್ಟಿದ್ದಾರೆ, ನಾನ್ HK 5,267 ಪೋಸ್ಟ್ ಬಿಟ್ಟಿದ್ದಾರೆ, ನಾನ್ HK 5,000 ಪೋಸ್ಟ್ ಬಿಟ್ಟಿದ್ದಾರೆ. ಸಾಕಷ್ಟು ಅದರಲ್ಲೂ PSTR, GPSTR, HSTR 3 ಕ್ಲಬ್ ಮಾಡಿದ್ರೆ 10,267 ವೇಕೆನ್ಸಿ ಇದೆ. ಅವರು DT ಎಕ್ಸಾಮ್ ಮಾಡಲ್ಲ ಅಂತ ಹೇಳಿದ್ರು, TT ಎಕ್ಸಾಮ್ ಮಾಡಿಸಿದೀವಿ. ಮತ್ತೆ ಇದಾದ್ಮೇಲೆ CT ಎಕ್ಸಾಮ್ ಮಾಡ್ತಾರೆ. ಬಟ್ ನಾನೇನಂದ್ರೆ ನಂಬರ್ ಆಫ್ ಪೋಸ್ಟ್ ಅಟ್ಲೀಸ್ಟ್ ನಮ್ಮ ಬೇಡಿಕೆ ಅಂತಂದ್ರೆ ಒಂದು ಕನಿಷ್ಠ 30,000 ವೇಕೆನ್ಸಿ ಫಿಲ್ ಮಾಡ್ಬೇಕಂತ ಹೇಳಿ ಬರೀ ಟೀಚರ್ಸ್. ಮತ್ತೆ PC ನೋಟಿಫಿಕೇಶನ್ ಆಗಿ 3-4 ವರ್ಷ ಆಯ್ತು. ಎಷ್ಟೋ ಜನ ನೋಡಿದೀವಿ ವಿದ್ಯಾರ್ಥಿಗಳು, ಸರ್ ಒಂದು ನೋಟಿಫಿಕೇಶನ್ ಆದ್ರೆ ಸಾಕಂತ ಹೇಳ್ತಿದ್ದಾರೆ. ಒಂದು ನೋಟಿಫಿಕೇಶನ್ ಮಾಡಿಸಿ ಸರ್. ಎಷ್ಟು ಜನ ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ ಹೇಳಿ? ಈ ಕಡೆ ಕೆಲಸ ಮಾಡ್ಕೊಂಡು ಇಲ್ಲಿ ಓದೋದು ಅಷ್ಟು ಈಸಿನಾ ಹೇಳಿ? ಮತ್ತೆ ಎಷ್ಟೋ ಜನ ವಯೋಮಿತಿ ಮೀರ್ತಾ ಇದೆ. ಸುಮಾರು 3-4 ವರ್ಷದಿಂದ ಮಾಡಿಲ್ಲ. ನಾನು ಏನ್ ಹೇಳ್ತೀನಿ, ನೀವೆಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಕಾಯಂ ಮಾಡಿ ಅಂತ ಕೇಳ್ತಾ ಇದ್ದೀವಿ. ನೆರೆಹೊರೆ ರಾಜ್ಯಗಳಲ್ಲೆಲ್ಲ ಇವರು ತೆಲಂಗಾಣಕ್ಕೆ ಹೋಗಬೇಕು, ಆದ್ರೆ ತೆಲಂಗಾಣದಲ್ಲಿ ಏಜ್ ಲಿಮಿಟ್ ಕರ್ನಾಟಕದಲ್ಲಿ ಬೇಡ ಇವರಿಗೆ. ಇವರಿಗೆ 90-100 ವರ್ಷದಿಂದ ನಾಳೆ ಸಾಯ್ತಾರೆ ಅಂತಾರೆ. ಅಂತವ್ರು ಕೂಡ MLA ಆಗಿದ್ದಾರೆ. ಬಿಟ್ಟರೆ ನನಗೆ CM ಪೋಸ್ಟ್ ಕೊಡು ಅಂತ ಕೇಳ್ತಾರೆ. ಇದರ ಇಲ್ವಾ? ನಾನೇ CM ಆಗ್ತೀನಿ ಅಂತ ಅವರು ಇನ್ನೇನು ಸಾಯ ಮೂಮೆಂಟ್ ಅಲ್ಲಾದ್ರೂ ಒಂದ್ಸತಿ CM ಕೊಡಪ್ಪ ಅಂತ ಕೇಳೋ ಸಿಚುವೇಶನ್ ಬಂದಿದೆ. ಅಂದ್ರೆ ಇವ್ರಿಗೆ ಎಷ್ಟು ವರ್ಷ ಆದ್ರೂ ಇವ್ರು ಎಲೆಕ್ಷನ್ ನಿಂತ್ಕೊಂಡು ಗೆದ್ಬಿಟ್ಟು ಅದು ಅಸೆಂಬ್ಲಿ ಮಾಡ್ಬೋದು. ಅದು ಅವರೇನು ಇಡೀ ರಾಜ್ಯದ ಒಂದು ರೆಪ್ರೆಸೆಂಟೇಟಿವ್ ಆಗಿ ಒಂದು ಕಾನ್ಸ್ಟಿಟ್ಯೂನ್ಸಿ, ಒಂದು ಮಿನಿಸ್ಟರ್ ಆದ್ರೆ ಇಡೀ ರಾಜ್ಯದ ನೋಡ್ಬೇಕು, ಒಂದು MLA ಆದ್ರೆ ಒಂದು ಕಾನ್ಸ್ಟಿಟ್ಯೂನ್ಸಿ ನೋಡ್ಬೇಕು. ಅವ್ನು ಸಾಯ್ತಾ ಇರ್ತಾರೆ. ನಾವು ನಿಮ್ದೇನು ಗೌರ್ಮೆಂಟ್ ಕೆಲಸ, ನಿಮ್ಮ ಲಿಮಿಟ್ ಅಲ್ಲಿ ಬರೋಂತ ಒಂದಷ್ಟು ಜನಕ್ಕೆ ನೀವು ಹೆಲ್ಪ್ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡು ಬಂದಿರ್ತೀರ, ಹೌದಾ ಇಲ್ವಾ? ಅದ ಆಸೆ ಈಡೇರ್ಬೇಕಂದ್ರೆ ಸರ್ಕಾರ ಏನ್ ಮಾಡ್ಬೇಕು? ಸರ್ ಹೋಗಿ ಹೇಳಿದ್ರು ಮುದ್ದಾಪುರ ಸರ್, ಸೆಂಟ್ರಲ್ ಗೌರ್ಮೆಂಟ್ ಯಾವ ತರ ಪ್ರೊಟೆಸ್ಟ್ ಮಾಡಿದ್ವಿ ಹೇಳಿ. ಮೊನ್ನೆ ಅದು ಅಡಿಕ್ವೇಸಿಯಿಂದ ಬೇರೆ ಇದು ಕೊಡಿ ಅಂತ ಹೇಳ್ಬಿಟ್ಟು ಒಂದು ಪ್ರೊಟೆಸ್ಟ್ ಮಾಡಿದ್ವಿ. ಕರೆಕ್ಟ್ ಆಯ್ತಾ? ಅದು ಬಿಟ್ರೆ ಯಾವಾಗ ರೋಡಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಿದ್ವಿ, ನೋಟಿಫಿಕೇಶನ್ ಮಾಡಿ ಅಂತ ಹೇಳಿ. ಎಲ್ಲ ಗ್ರೂಪ್ ಸಿ, ಗ್ರೂಪ್ ಡಿ ಎಕ್ಸಾಮ್ಸ್ ಒಂದೇ ನೋಟಿಫಿಕೇಶನ್ ಮಾಡ್ತಾರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಮಾಡ್ತಾರೆ ಇಲ್ವಾ? ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಯಾಕೆ ಹಾಕ್ಬಾರ್ದು ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳಿ ಸಪ್ರೇಟ್? ಸರ್ ಅವಾಗ ಹೇಳಿದಂಗೆ 708 ವೇಕೆನ್ಸಿ ನೇಮಕಾತಿ ಮಾಡಿದ್ದಾರೆ. ಅದರಲ್ಲಿ ಒಂದು ಕೆಳಗಡೆ ಇನ್ನೊಂದು 10 ಬಿಟ್ಟಿದ್ದಾರೆ. ಒಂದು ಫಸ್ಟ್ 750 ರೂಪಾಯಿ, ಕೆಳಗಡೆ 100 ರೂಪೀಸ್. ಒಂದೇ ಒಂದು ನೋಟಿಫಿಕೇಶನ್ ಆಗಬೇಕಂದ್ರೆ ಅದು ಈ 1,500-2,000 ಆಗುತ್ತೆ. ಇಂಟು 4-5 ಮಾಡಿದ್ರೆ 7,000 ರಿಂದ 8,000 ರೂಪಾಯಿ ಪೇ ಮಾಡೋದು. ಇದೇ ಅಲ್ವಾ ಫೀಸು? ಪ್ರತಿಯೊಂದು ನೋಟಿಫಿಕೇಶನ್ ಮೊನ್ನೆ ಯಾವ್ದೋ ಇನ್ನೊಂದು 11 ವೇಕೆನ್ಸಿ ಬಿಟ್ಟಿದ್ದಾರೆ ನೋಟಿಫಿಕೇಶನ್, ಅದಕ್ಕೆ 750 ರೂಪಾಯಿ. 11 ವೇಕೆನ್ಸಿ
ತಗೊಂಡ್ರು ಅವ್ರಿಗೆಲ್ಲ ಸ್ಯಾಲ್ರಿ ಕೊಡ್ಬೋದು ಆ ದುಡ್ಡಲ್ಲಿ. ಲೈಫ್ ಟೈಮ್ ಕೊಡ್ಬೋದಾ ಇಲ್ಲ? 100 ವರ್ಷ ಸ್ಯಾಲ್ರಿ ಕೊಡ್ಬೋದು ಅವರಿಗೆ. ಅಷ್ಟು ಸ್ಯಾಲ್ರಿ ಇದು ಫೀಸ್ ತಗೊಂತಾ ಇದ್ದಾರೆ ಇವರು. ಆ ಫೀಸಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಫೀಸ್ ಅಪ್ಲಿಕೇಶನ್ ಹಾಕಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ನೇ ಹಾಕಿಲ್ಲ. ಹೌದಾ ಇಲ್ವಾ? ಎಷ್ಟೋ ಜನ ವಿದ್ಯಾರ್ಥಿಗಳು ಸಾಲ ಮಾಡಿ ಅಪ್ಲಿಕೇಶನ್ ಹಾಕಿದ್ದಾರೆ. ಈ ತರ ಎಲ್ಲ ಸಿಚುವೇಶನ್ ಅಲ್ಲಿ ನಾವು ಹೋರಾಟ ಮಾಡ್ಬೇಕಾ ಮಾಡ್ಬಾರ್ದಾ? ಅಂದ್ರೆ ಸರ್ಕಾರ ಏನೇ ನಮ್ಮ ಮೇಲೆ ಒತ್ತಡ ಹಾಕಿದ್ರು ನಾವು ಕೇಳ್ಕೊಂಡಿರ್ಬೇಕು, ನಾವು ಬಾಯಿ ಬಿಡಬಾರ್ದು ಅಂತ ಏನಾದ್ರೂ ರೂಲ್ ಇದೆಯಾ? ಆಯ್ತು, ರೂಲ್ ಮಾಡಿ ನಾವೇನ್ ಮಾಡ್ಬೇಕಂತ ನಮಗೆ ಗೊತ್ತಿದೆ. ಮಾಡಕ್ಕಾಗುತ್ತಾ ತರ ಗೌರ್ಮೆಂಟ್? ಇವ್ರು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ವೋಟ್ ಬ್ಯಾಂಕಿಗೆ ವೋಟ್ ಹಾಕ್ಸ್ಕೋಬಹುದು. ಅಂಬೇಡ್ಕರ್ ಬರ್ದಿರೋ ಸಂವಿಧಾನ ಇವ್ರು ಫಾಲೋ ಮಾಡಕ್ಕಾಗಲ್ಲ. ಹೌದಾ ಇಲ್ವಾ? ಅಂಬೇಡ್ಕರ್ ಫೋಟೋ ಮಾತ್ರ ಬೇಕು, ಅವ್ರು ಬರ್ದಿರೋ ಕಾನ್ಸ್ಟಿಟ್ಯೂಷನ್ ಅಂತ ಬೇಡ ಅವರಿಗೆ. ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಎಂಪ್ಲಾಯ್ಮೆಂಟ್ ಎಲ್ಲ ಸಂವಿಧಾನದಲ್ಲಿ ಇರೋ ನಾವು ಕೇಳ್ತಾ ಇರೋದು. ರೈಟ್ ಟು ಅಸೆಂಬಲ್, ರೈಟ್ ಟು ಪ್ರೊಟೆಸ್ಟ್. ಹೌದಾ ಇಲ್ವಾ? ಅದು ಬಿಟ್ಟೇನಾದ್ರೂ ಕೇಳ್ತಾ ಇದೀವ ನಾವು? ಈ ನೋಡಿ, ಸಮಸ್ಯೆಯಾಗಿ ಉಳ್ಕೊಂಡ್ಬಿಡುತ್ತೆ. ಯಾರು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ, ಇವತ್ತು ನೀವು ರೈಸ್ ಮಾಡಿಲ್ಲ ಅಂತಂದ್ರೆ ಈ ಸಮಸ್ಯೆ ಹಿಂಗೆ ನೀವು 5 ವರ್ಷ ಆದ್ಮೇಲೆ ನೀವು ಅನ್ಸುತ್ತೆ, ನಾವು ಅವತ್ತು ಪ್ರಶ್ನೆ ಮಾಡ್ಬೇಕಾಗಿತ್ತು ಅಂತ ಅನ್ಸುತ್ತಾ ಇಲ್ವಾ? ಇಲ್ಲ, ಇದೇ 5 ವರ್ಷ ಹಿಂದೆ ನಿಮಗೆ ಪ್ರಶ್ನೆ ಮಾಡ್ಬೇಕಾಗಿತ್ತು, ನನಗೆ ಇಷ್ಟೊತ್ತು ಜಾಬ್ ಆಗ್ತಿತ್ತು ಅಂತ ಎಷ್ಟೋ ಜನ ಏಜ್ ಆಗಿರೋರು, ಅಂದ್ರೆ ಆಲ್ಮೋಸ್ಟ್ 3-4 ಇಯರ್ಸ್ ಓದಿರೋರು ಇದೀರಾ ಇಲ್ವಾ ಹೇಳಿ? ಅಂದ್ರೆ ಇನ್ನೂ ಒಂದು 5 ವರ್ಷ ನೋಟಿಫಿಕೇಶನ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೈಬ್ರರಿ ಬರ್ತೀರಾ, ಬೆಳಗ್ಗೆ ಎದ್ದು ಏನ್ ದಿನನಿತ್ಯ ಕಾರ್ಯಕ್ರಮ ಎಲ್ಲ ಒಂದು ಮುಗಿಸ್ಕೊಂಡು ಸೀದಾ ಲೈಬ್ರರಿಗೆ ಬಂದು ಬೆಳಗ್ಗೆಯಿಂದ ಸಂಜೆ ತನಕ ಓದ್ಕೊಂಡು ಮತ್ತೆ ಹೋಗಿ ಮಲಗೋದು, ಇದೇ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ 5 ವರ್ಷ? ಇಲ್ಲ ಅಲ್ವಾ? ಇಲ್ಲ, ಯಾವ್ದೋ ಒಂದು 11 ವೇಕೆನ್ಸಿ ಇದೋ, ಇನ್ನೊಂದು 5 ವೇಕೆನ್ಸಿ ಇದೋ, ಇನ್ನೊಂದು 2 ವೇಕೆನ್ಸಿ ಇದೆ, ಇಲ್ಲ ಮತ್ತೆ ಒಂದು ವೇಕೆನ್ಸಿ ಇಟ್ಕೊಂಡು ಅದಕ್ಕೆ ಅಪ್ಲಿಕೇಶನ್ ಇದು ಹಾಕೊಂಡು ಇದೇ ತರ ಮಾಡ್ಬೇಕಾ ಅನ್ಕೊಂಡಿಲ್ಲ? ಅಲ್ಲ, ಇಲ್ಲಿ ಇರೋದಕ್ಕೆ ಕನಿಷ್ಠ ಅಂದ್ರೆ 5 ರಿಂದ 10 ಸಾವಿರ ಬೇಕಾ ಬೇಡ? 5 ರಿಂದ 10 ಸಾವಿರ ಖರ್ಚು ಮಾಡಿಕೊಂಡು ಇಲ್ಲಿ ಓದ್ತಾ ಇರೋದಂತೆ ಮತ್ತೆ ಇನ್ನೊಂದು 5-10 ಸಾವಿರ ಅಪ್ಲಿಕೇಶನ್ ಹಾಕೋದಕ್ಕೆ ದುಡ್ಡು ಸಾಲ ಮಾಡ್ಬೇಕಂತ ಪರಿಸ್ಥಿತಿ ಬಂದಿದೆ ಇವತ್ತು. ನಿಮ್ ತಂದೆ ತಾಯಿ ಏನ್ಕೊಂತಾರೆ, ಈ ಸರ್ಕಾರ ಯಾಕಪ್ಪ ನೋಟಿಫಿಕೇಶನ್ ಮಾಡಿದ್ರು ಮತ್ತೆ ನನ್ನ ಮಗ ದುಡ್ಡು ಕೇಳ್ತಾ ಇದ್ದಾನೆ ಅಂತ ಅನ್ಸ್ಬಿಡುತ್ತೆ. ಅನ್ಸಿದ್ಯಾ ಇಲ್ವಾ? ಅನ್ಸಿಲ್ವಾ? ಅಂದ್ರೆ ಪರಿಸ್ಥಿತಿ ಹಂಗಾಗಿದೆ. ಈಗ ನೋಟಿಫಿಕೇಶನ್ ಮಾಡ್ತಾರೆ, ಆ ನೋಟಿಫಿಕೇಶನ್ಸ್ ಯಾವ ರೀತಿ ಇರುತ್ತೆ? ಒಂದು ಬ್ಲೂಟೂತ್ ಸ್ಕ್ಯಾಮು, ಮತ್ತೆ ಕ್ವಶನ್ ಪೇಪರ್ ಲೀಕು, ಮತ್ತೆ ಅವರ KPSC ಮೆಂಬರ್ಸ್ ಇಲ್ಲ ಮಧ್ಯವರ್ತಿಗಳು ಯಾರೋ ಒಂದು ಕ್ವಶನ್ ಪೇಪರ್ ಲೀಕ್ ಮಾಡ್ಕೊಂಡು ತಿರ್ಗಾ ಮತ್ತೆ ಅಲ್ಲಿ ಸ್ಕ್ಯಾಮ್ ಆಗುತ್ತೆ. ಇಲ್ಲ ಕರ್ನಾಟಕದಲ್ಲಿ ಯಾವ್ದು ಸರ್ಕಾರ ಯಾವ್ದೋ ನೋಟಿಫಿಕೇಶನ್ಸ್ ಒಂದು ಲೂಪ್ ಹೋಲ್ ಇರುತ್ತೆ, ರಿಸರ್ವೇಶನ್ ಇಶ್ಯೂಸ್ ಇಲ್ಲ ರೋಸ್ಟರ್ ಇಶ್ಯೂಸ್ ಏನೋ ಒಂದು ಇರುತ್ತೆ ಅನ್ಕೊಳ್ಳಿ, ಅದನ್ನ ಮತ್ತೆ ಕೋರ್ಟ್ ಹೋಗುತ್ತೆ. ಒಂದೊಂದು ನೋಟಿಫಿಕೇಶನ್ 3 ವರ್ಷ 5 ವರ್ಷ ಹಿಂಗೆ ತಗೊಂಡು ಹೋಗುತ್ತೆ. ಅಂದ್ರೆ ಈ ಒಂದು ಸಮಸ್ಯೆಗೂ ಜವಾಬ್ದಾರಿ ಯಾರು? ಸರ್ಕಾರ ಒಂದು ನೋಟಿಫಿಕೇಶನ್ಸ್ ಮಾಡ್ಬೇಕಾದ್ರೆ ಎಲ್ಲದನ್ನು ಒಳಗೊಂಡಿದೆ ಅಂತ ಹೇಳ್ಬಿಟ್ಟು ನೀವು ಒಂದು ಸ್ಟೇಟ್ಮೆಂಟ್ ಹೊರಡಿಸಿರ್ಬೇಕು. ಅದರಲ್ಲಿ ಒಳ ಮೀಸಲಾತಿ ಅಂತ ಹೇಳಿ 1 ವರ್ಷದಿಂದ ಹಿಂಗೆ ಟ್ರ್ಯಾಕ್ ಮಾಡ್ಕೊಂಡ್ರ, ಒಳ ಮೀಸಲಾತಿ ಒಳಗೊಂಡಂತೆ ಎಲ್ಲ ಪ್ರಕ್ರಿಯೆಯನ್ನು ಮುಂದುವರಿಸಿ ಮುಗಿತಲ್ಲ, ಆಗುತ್ತಾ ಇಲ್ವಾ? ನಾನು ಜಸ್ಟಿಸ್ ನಾಗಮೋಹನ್ ದಾಸ್ ಸರ್ನ 1 ವರ್ಷ ಮುಂಚೆನೆ ಮೀಟ್ ಮಾಡಿ ಕೇಳಿದೀನಿ ಇದನ್ನ. ಇದಕ್ಕೊಂದು ಸಂಬಂಧನೇ ಇಲ್ಲ ಅಂತ ಹೇಳಿದ್ದಾರೆ ಅವರು. ಅವ್ರು ಹೇಳಿದ ಕೂಡ ಫಾಲೋ ಮಾಡಿಲ್ಲ. ಅಂದ್ರೆ ಬೇಕು ಅಂತ ಡಿಲೇ ಮಾಡ್ಕೊಂತ ಹೋಗ್ತಿದ್ದಾರೆ ಸರ್ಕಾರ. ನಾವು ಸರ್ಕಾರದ ಜೊತೆ ನಾವು ಸರ್ಕಾರ ಸಪೋರ್ಟ್ ಆಗಿ ಹೋಗ್ತೀವಿ ಅಂತಂದ್ರೆ ನೀವು ಹಿಂಗೆ ಹೋಗ್ಬೋದು ಸರ್ಕಾರದ ಜೊತೆ. ಏನ್ ಮಾಡ್ತೀರಾ? ಪ್ರಶ್ನೆ ಮಾಡೋಣ ಬೇಡವಾ? ಹೋರಾಟ ಮಾಡ್ಬೇಕಾ ಬೇಡವಾ? ಪ್ರತಿ ಒಬ್ಬರು ನಾನು ಹೇಳ್ತೀನಿ ಕೇಳಿ, ಪ್ರತಿ ಒಬ್ಬರು ಇನಿಷಿಯೇಟಿವ್ ತಗೊಂಡ್ರೆ ಎಲ್ಲ ಸಕ್ಸಸ್ ಆಗುತ್ತೆ. ಮತ್ತೆ ಏನೇ ಆದ್ರೂ ಅಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಮತ್ತೆ ಪೊಲೀಸು ಅವ್ರು ನಮ್ ಸೀನಿಯರ್ಸ್ ಅಲ್ವಾ? ಹೌದಾ ಇಲ್ವಾ? ಅವ್ರ ರೆಸ್ಪೆಕ್ಟ್ ಕೊಡ್ಬೇಕು. ರೆಸ್ಪೆಕ್ಟ್ ಕೊಟ್ಟು ನಾವು ಡಿಸಿಪ್ಲಿನ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಪ್ರತಿಭಟನೆ ಯಾವ ರೀತಿ ಇರ್ಬೇಕಂತಂದ್ರೆ, ಪಾಪ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಲ್ಲಿಂದ ನಾವು ಶಿವಾಜಿ ಸರ್ಕಲ್ ಇಂದ ಕೇಳಿದೀವಿ ಪ್ರತಿಭಟನೆ ಬರ್ಬೇಕಾಗಿತ್ತು, ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ. ಇಲ್ಲ ಅವರು ಗಾಂಧಿ ಚೌಕ್ ಆದ್ರೂ ಕೊಡ್ಬೋದು, ಇಲ್ಲ ಶಿವಾಜಿ ಸರ್ಕಲ್ ಇಂದ ಆದ್ರೂ ಕೊಡ್ಬೋದು. ಅಲ್ಲಿಂದ ನಾವು ನೆಡ್ಕೊಂಡು ಬರ್ತೀವಿ ಅಂತಂದ್ರೆ ಯಾವುದೇ ರೀತಿ ಪಬ್ಲಿಕ್ ತೊಂದರೆ ಕೊಡಲ್ಲ. ಅದಾದ್ಮೇಲೆ ಇಲ್ಲಿ DC ಆಫೀಸ್ ಹತ್ರ ಅಂಬೇಡ್ಕರ್ ಸರ್ಕಲ್ ಇದೆಯಲ್ಲ, ಅಲ್ಲಿ DC ಕಚೇರಿಗೆ ಹೋಗೋಕೆ ದೊಡ್ಡ ಸ್ಪೇಸ್ ಇದೆ, ಇದೆಯಾ? ಅಲ್ಲಿ ಬೇಕಾದ್ರೆ ನೀವು ಎಷ್ಟೊತ್ತು ಬೇಕಾದ್ರೂ ಕುತ್ಕೊಳ್ಳಿ ಅಂತ ಹೇಳಿದ್ರು. 2-3 ಅವರ್ 3 ತಾಸು ಅಲ್ಲಿ ಕುತ್ಕೊಂಡು
ನಮ್ಮ ಬೇಡಿಕೆ ಏನಿದೆ ಪ್ರತಿಯೊಬ್ಬರು ನಿಮಗೆ ಇಷ್ಟ ಅಂದ್ರೆ ಬಂದಿದ್ದು ನಿಮಗೆ ವಾಲಂಟ್ರಿ ನೀವು ಮಾತಾಡಬಹುದು. ನಮಗೆ ಈ ತರ ಸಮಸ್ಯೆ ಇದೆ, ಘೋಷಣೆ ಹಾಕಿಬೇಕು ತೊಂದರೆ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ನಾವು ವಿ ಆರ್ ವೆಲ್ ಎಜುಕೇಟೆಡ್, ನಮ್ಮನ್ನು ನೋಡಿ ಕಲಿಬೇಕು ಬೇರೆಯವರು. ಈಗ ರೈತರು ಪ್ರೊಟೆಸ್ಟ್ ಮಾಡಿದ್ರೆ ಅವ್ರು ಸಕ್ಸಸ್ ಆಯ್ತಾ ಇಲ್ವಾ? ಅಂಗನವಾಡಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾರೆ, ಅವ್ರು ಸಕ್ಸಸ್ ಆಗುತ್ತಾ ಇಲ್ಲ? ಆಗಿದೆ ಇಲ್ವಾ? ಮತ್ತೆ ಸರ್ಕಾರಿ ನೌಕರು ಸರ್ಕಾರದಲ್ಲಿ ಕೆಲಸ ಮಾಡಂತವ್ರೆ ಪ್ರೊಟೆಸ್ಟ್ ಮಾಡಿದ್ದಾರೆ, ಎಷ್ಟೊಂದು ಮಾಡಿದ್ದಾರೆ. ಅವನ್ನೆಲ್ಲ ಜೈಲಿಗೆ ಹಾಕಿದ್ದಾರೆ ಎಲ್ಲ ನೋಡಿಲ್ಲ. ಅವರೆಲ್ಲ ಪ್ರೊಟೆಸ್ಟ್ ಮಾಡ್ಬೋದು. ಸರ್ಕಾರದ ಕೆಲಸದಲ್ಲಿರೋರು ಪ್ರೊಟೆಸ್ಟ್ ಮಾಡ್ತಾರೆ. BMTC ಡ್ರೈವರು, ಕಂಡಕ್ಟರು, ಮತ್ತೆ BBMP ಆಫೀಸರ್ಸ್, ಅಲ್ಲಿ BBMP ವರ್ಕರ್ಸ್ ಎಲ್ಲರೂ ಮಾಡಿದಾರೆ ಇಲ್ವಾ? ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದಾಗ ನೀವು ಕೆಲಸ ಕೊಡಿ, ನಮಗೆ ನೋಟಿಫಿಕೇಶನ್ ಮಾಡಿ ಅಂತ ಹೇಳಿ ನಾವು ಪ್ರೊಟೆಸ್ಟ್ ಯಾಕೆ ಮಾಡಬಾರ್ದು ಹೇಳಿ? ಮಾಡ್ಬೇಕಾ ಮಾಡಬಾರ್ದ? ನಾವು ಶಾಂತಿಯುತವಾಗಿ ನಮ್ಮ ಬೇಡಿಕೆ ಏನಿದೆ ಅದನ್ನ ಈಡೇರೋದಕ್ಕೆ ನಾವು ಇದೇ ನವೆಂಬರ್ 12ನೇ ತಾರೀಕು ಬುಧವಾರ ಬೆಳಗ್ಗೆ ಒಂದು 10 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ವಿಜಯಪುರ ಶಿವಾಜಿ ಸರ್ಕಲ್ನಿಂದ DC ಕಚೇರಿಗೆ ಪ್ರತಿಯೊಬ್ಬರು ಶಾಂತಿಯುತವಾಗಿ ನಡ್ಕೊಂಡು ಬಂದು ಅಲ್ಲಿ ಘೋಷಣೆ ಹೋಗುವಂಥದ್ದು ಆಗ್ಬೋದಾ? ಎಲ್ಲ ಪೊಲೀಸ್ ಆಫೀಸರ್ಗೆ ಒಂದು ಡಿಸಿಪ್ಲಿನ್, ಒಂದು ರೆಸ್ಪೆಕ್ಟ್ ಕೊಟ್ಟು ನಾವು ಧಾರವಾಡದಲ್ಲಿ ಯಾವ ರೀತಿ ಶಾಂತಿಯುತವಾಗಿ ಮಾಡಿದ್ವಿ ಅದೇ ರೀತಿ ವಿಜಯಪುರದಲ್ಲೂ ಶಾಂತಿಯುತ ಪ್ರತಿಭಟನೆ ಆಗ್ಬೇಕು. ಅದು ಯಶಸ್ವಿ ಆಗ್ಬೇಕಂದ್ರೆ ನೀವೆಲ್ಲರೂ ಒಗ್ಗಟ್ಟು ಸೇರ್ಕೊಂಡು ಮಾಡ್ಬೇಕು. ಪ್ರತಿಯೊಬ್ಬರು ಇನಿಷಿಯೇಟಿವ್ ತಗೋಬೇಕು. ಆಗುತ್ತಾ? ನೀವು ಮನ್ಸು ಮಾಡಿದ್ರೆ ಇವಾಗ್ಲೂ ಹೇಳ್ತೀನಿ ಕೇಳಿ, 100 ಜನಕ್ಕೆ 100 ಜನ ಒಬ್ಬೊಬ್ರು 100 ಜನಕ್ಕೆ ಇನ್ಫಾರ್ಮ್ ಮಾಡಿ ಅವ್ರನ್ನ ಕರ್ಕೊಂಬರೋ ಜವಾಬ್ದಾರಿ ನಿಮ್ದು. ಯಾಕೆಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಈ ತರ ಹೋರಾಟ ಇದೆ ಅನ್ನೋದೇ ಗೊತ್ತಿರತ್ತಾ? ಹೋರಾಟ ಆದ್ಮೇಲೆ ನನಗೂ ಗೊತ್ತಿದ್ರೆ ಆ ಹೋರಾಟ ತರಬೇಕು ಅಂತ ಅನ್ಸಿರುತ್ತೆ. ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡಿದಾಗ ನಿಮ್ಗೆಲ್ಲ ಅನ್ಸಿಲ್ಲ ನಾನು ಆ ಹೋರಾಟ ನಾನು ಇರ್ಬೇಕಾಯ್ತು ಅಂತ? ಅನ್ಸಿದೆಯಾ ಇಲ್ಲ? ಅನ್ಸಿಲ್ಲ? ಅಂದ್ರೆ ನನಗೆ ಬೆಂಗಳೂರಲ್ಲಿ ಇರೋರು ಹೇಳಿದ್ದಾರೆ, ಆ ಹೋರಾಟನ ಮಿಸ್ ಮಾಡ್ಕೊಂಡೆ, ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ. ಅದನ್ನ ನಾವ್ ಯಾರಿಗೂ ತೊಂದರೆ ಮಾಡಿಲ್ಲ. ನಮ್ಮ ಬೇಡಿಕೆನ, ನಮ್ಮ ಮನವಿನ ಸರ್ಕಾರ ಮುಗಿಸ್ತೀವಿ. ಆದ್ರೆ 1 ವರ್ಷ ಆದ್ರೂ ಆಗಲ್ಲ ಅಂದ್ರೆ ಇವಾಗ ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ನೋಟಿಫಿಕೇಶನ್ ಮಾಡ್ತಾ ಇದಾರೆ ಇಲ್ವಾ? ಅದನ್ನ ನಾವು ಇಲ್ಲೂ ಅದೇ ಕೆಲಸ ಮಾಡ್ಬೇಕು, ಬೇರೆ ಏನಿಲ್ಲ. ಯಾರಿಗೂ ತೊಂದರೆ ಕೊಡುವಂತ ಅವಶ್ಯಕತೆ ಇಲ್ಲ. ಮತ್ತೆ ಯಾವುದೇ ಪೊಲೀಸ್ ಆಫೀಸ್ ಬಂದು ನಿಮ್ಮ ಲೈಬ್ರರಿಗೆ ಆಗಿರ್ಬೋದು, FIR ಆಗ್ತಿರ್ತದೆ, ಆ ರೀತಿನ ಅವ್ರು ಮಾಡಲ್ಲ. ನೀವು ಲಾಸ್ಟ್ ಟೈಮ್ ಪಾಪ ಆ ಥರ ಮಾಡಿದ್ದಾರೆ ಅಂತ ಯಾರು ಹೇಳಿದ್ರು, ಬಟ್ ಆ ರೀತಿ ಮಾಡಲ್ಲ. ಅವರು ನಮಗೆ ತುಂಬಾ ಸಪೋರ್ಟಿವ್ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಇದೆ. ನಾವು ವಿತೌಟ್ ಪರ್ಮಿಷನ್ ನಾವೇನು ಮಾಡಲ್ಲ, ವಿತ್ ಪರ್ಮಿಷನ್ ನಾವೆಲ್ಲಾನು ಮಾಡೋದು. ಯಾಕೆಂದ್ರೆ ಅವರಿಗೆ ಗೊತ್ತಿಲ್ದಿರ ಪೊಲೀಸ್ ಸಪೋರ್ಟ್ ಇಲ್ಲ, ನಾವೇನಾದ್ರು ಆಗುತ್ತಾ? ಪೊಲೀಸ್ ಸಪೋರ್ಟ್ ಮಾಡಲೇಬೇಕು. ಯಾಕೆಂದ್ರೆ ಈ ಒಂದು ವಿಚಾರದಲ್ಲಿ ಲ್ಯಾಂಡ್ ಆರ್ಡರ್ ತುಂಬಾ ಇಶ್ಯೂಸ್ ಇರುತ್ತೆ. ಅವ್ರು ನಮ್ಗೆ ಯಾವ ಎಷ್ಟರ ಬರ್ತೀವಿ ಅದ್ರ ಮೇಲೆ ಅವರು ಪೊಲೀಸ್ ಅವರು ಅರೇಂಜ್ ಮಾಡ್ಕೊಂತಾರೆ ನಮ್ಮ ಪರವಾಗಿ, ಹೌದಾ ಇಲ್ವಾ? ಅವರಿಗೆಲ್ಲ ನಾವು ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ. ಅವರು ಪಬ್ಲಿಕ್ಗೋಸ್ಕರ ಪಬ್ಲಿಕ್ ಆನ್ಸರ್ ಮಾಡಬೇಕು. ಮತ್ತೆ ಪ್ರತಿಭಟನೆ ಮಾಡಿದಾಗ ಅವರಿಗೂ ಗೊತ್ತು ಇದು ರಿಯಲ್ ಕಾಸ್ ಏನಿದೆ ಅಂತ ಹೇಳಿ. ಇವೆಲ್ಲ ಕಷ್ಟ ಅವ್ರು ಬೆಳಗ್ಗೆ ನೋಡ್ತಾರ ಇಲ್ವಾ? ಎಷ್ಟೋ ಜನ ಏನೋ 5 ಸ್ಟಾರ್ ಹೋಟ್ಲಿಗೆ, ಇಲ್ಲ 3 ಸ್ಟಾರ್ ಹೋಟ್ಲಿಗೆ, 7 ಸ್ಟಾರ್ ಹೋಟ್ಲಿಗೆ ಊಟ ಮಾಡ್ತೀರಾ? ಅಲ್ಲಿ ಇಲ್ಲಿ ರೋಡ್ ಸೈಡ್ ಅಲ್ಲಿ ಬಡ್ಡಿ ಅಂತಾನೆ ಊಟ ಮಾಡ್ತೀರಲ್ಲ, ಹೌದಾ ಇಲ್ವಾ? ಎಲ್ಲಿ ಕಡಿಮೆ ಊಟ ಇರುತ್ತ ಅಲ್ಲಿ ಊಟ ಮಾಡ್ತೀವಿ ನಾವು. ಆ ಒಂದು ಪರಿಸ್ಥಿತಿ ತಗೊಂಡಿರೋದು ಯಾರು? ಸಿದ್ದರಾಮಯ್ಯನ. ಆ ಪರಿಸ್ಥಿತಿಗೆ ಸಿದ್ದರಾಮಯ್ಯ ತಿಳ್ಕೊಂಡಿರೋದು. ಸಿದ್ದರಾಮಯ್ಯ ಅವರಿಗೆ ನಮ್ಮ ಕಷ್ಟನ ನೀವು ಅವ್ರಿಗೆ ತಿಳಿಸಿ ಹೇಳೇ ಇಲ್ಲ ಯಾವತ್ತೂ. ಯಾರು ತಪ್ಪದು? ನೋಡಿ, ಯಾವುದೇ ಸಚಿವರಾಗಿರ್ಬೋದು, ಯಾವುದೇ MLA ಆಗಿರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ಸರ್ಕಾರ ತಪ್ಪಲ್ಲ. ಅದು ನಮ್ಮ ತಪ್ಪು. ನಾವು ಕೇಳಲಿಲ್ಲ ಅಷ್ಟೇ. ನಮ್ಗೆ ಏನ್ ತೊಂದರೆ ಆಗ್ತಾ ಇದೆ ನಾವು ಅವ್ರಿಗೆ ತೋರಿಸಿಲ್ಲ. ಇಲ್ಲಿ ಲೈಬ್ರರಿ ಊಟ ಮಾಡಿ ಇಲ್ಲೇ ಮಲಗ್ತಿರಲ್ಲ, ಇದನ್ನ ಸರ್ಕಾರ ನೋಡಿದ್ಯಾ? ಇದನ್ನ ಬಂದು ಯಾವ್ದಾರ ಸರ್ಕಾರದ ಅಧಿಕಾರಿಗಳು ಇರ್ಬೋದು, ಯಾವ್ದಾರ ಮಿನಿಸ್ಟರ್ ಇರ್ಬೋದು, ಇಲ್ಲ ಸಿದ್ದರಾಮಯ್ಯ ಅವರ ಬಂದು ಇದೇನ ನೋಡಿದ್ರ? ಎಲ್ಲಿ ಮಲಗ್ತೀರಪ್ಪ, ಏನ್ ಊಟ ಮಾಡ್ತೀರಾ ಅಂತ ಹೇಳಿದ್ರ? ಅವ್ರಿಗೆ ಗೊತ್ತಿಲ್ಲ. ಅದನ್ನ ನೀವು ಅದನ್ನ ತಿಳಿಸಿ ಹೇಳ್ಬೇಕಷ್ಟೇ. ಈ ತರ ಇದೆ ಸಮಸ್ಯೆ, ನಮ್ದು ಈ ತರ ಇದೆ. ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ. ರಿಸರ್ವೇಶನ್ ರೋಸ್ಟರ್ ಏನಿದೆ 50-56%, ಅದನ್ನ ಸಮಸ್ಯೆ ಬಗೆಹರಿಸಿ. ಯಾವುದೇ ಒಂದು ಇರ್ಬೋದು, ಕನ್ನಡ ಟ್ರಾನ್ಸ್ಲೇಷನ್ ಇಂದ KS
ಕೋರ್ಟಲ್ಲಿ ಇದೆ, ಅದು ಸಮಸ್ಯೆ ಬಗೆಹರಿಸಬೇಕು. ಅದು ಯಾರ ಜವಾಬ್ದಾರಿ? ಅದು ಸರ್ಕಾರ ಜವಾಬ್ದಾರಿ. ಅದು 7 ರಿಂದ 8 ವರ್ಷ ಆಯ್ತು, ಒಂದು ನೋಟಿಫಿಕೇಶನ್ ಆಗಿದೆ. FDST ನೋಟಿಫಿಕೇಶನ್ ಆಗಿಲ್ಲ. PCPSI ನೋಟಿಫಿಕೇಶನ್ ಆಗಿ ಎಷ್ಟು ವರ್ಷ ಆಯ್ತು? 3-4 ವರ್ಷ ಆಯ್ತು. PC ನೋಟಿಫಿಕೇಶನ್ ಆಗಿ, PSI ಆಗಿ ನೋಟಿಫಿಕೇಶನ್ 5-6 ವರ್ಷ ಆಯ್ತು. ಇದನ್ನ ಸರ್ಕಾರಕ್ಕೆ ಮುಟ್ಟಿಸ್ಬೇಕು, ಈ ತರ ಇದೆ ಅಂತ ಹೇಳ್ಬಿಟ್ಟು. ಅವಾಗ ಅವರು ಅತಿ ಶೀಘ್ರದಲ್ಲಿ 7 ದಿನದಲ್ಲಿ ಇದನ್ನೆಲ್ಲ ಬಿಡ್ತಾರೆ. ಅವರು ಇಷ್ಟು ಸಾವಿರ ವೇಕೆನ್ಸಿ ಇದೆ, ಇಷ್ಟು ಫೀಸ್ ನಾವು ರೈಸ್ ಮಾಡ್ತೀವಿ, ಇದೆಲ್ಲ ಬೇಡ ನಮಗೆ. ಇನ್ನೂ ಏನಪ್ಪಾ ಅಂದ್ರೆ, ಇನ್ನು ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ಒಂದು CBT ಆಗಬೇಕು, ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಆಗಬೇಕು. ಅವಾಗ ಸ್ವಲ್ಪ ಕರಪ್ಷನ್ ಕಡಿಮೆ ಆಗುತ್ತೆ. ಪ್ರತಿ ಒಂದು ಇಲಾಖೆಯಲ್ಲೂ ಪ್ರತಿ ವರ್ಷ ನೋಟಿಫಿಕೇಶನ್ಸ್ ಆಗ್ಬೇಕು. ನಾವು ಪ್ರತಿ ವರ್ಷ ಪ್ರತಿಯೊಂದು ನೋಟಿಫಿಕೇಶನ್ಸ್ ಪ್ರತಿ ಡಿಪಾರ್ಟ್ಮೆಂಟ್ ಇಂದ ಪ್ರತಿ ಒಂದು ಇಲಾಖೆವಾರು ನಮಗೆ ಇಷ್ಟೇ, ಅದು 50 ಇರಲಿ 500 ವೇಕೆನ್ಸಿ ಇರಲಿ, UPSC ಮಾದರಿ ತರ ನಮಗೆ ಇರಬೇಕು. ಇವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಲೇಬೇಕು. ಅದು ಮಾಡಿಲ್ಲ ಅಂತಂದ್ರೆ ನಾವು ಎಷ್ಟು ವರ್ಷ ಅವ್ರಿಗೆ ತಿಂಗಳ 1ನೇ ತಾರೀಕು ಕರೆಕ್ಟ್ ಆಗಿ ಸ್ಯಾಲರಿ ಬರುತ್ತೆ. 6th ಪೇ 7th ಪೇ ಅವ್ರ ಸ್ಯಾಲರಿ MLA MP ಗಳು ಮಿನಿಸ್ಟರ್ಸ್ ಎಲ್ಲ ಡಬಲ್ ಮಾಡ್ಕೊಂತಾರೆ ಅಸೆಂಬ್ಲಿ ಇಟ್ಕೊಂಡು. ಅದಕ್ಕೆ ಯಾರಾದ್ರೂ ಅಮೌಂಟ್ ಮಾಡಿದಾರಾ? ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು. ಅವ್ರಿಗೆ ಮಾತ್ರ ಫೆಸಿಲಿಟೀಸ್ ರೈಟ್ ಟೈಮಲ್ಲಿ ರೈಟ್ ಬಿಲ್ಲು ಆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ಅದೇ ನಮ್ಮ ಪರವಾಗಿ ಯಾಕೆ ಮಾಡಬಾರ್ದು? ಮಾಡ್ಬೇಕಾ ಬೇಡವಾ? ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನಾವು ಹೋರಾಟ ಮಾಡ್ಬೇಕು. ಎಲ್ಲರೂ ರೆಡಿ ಇದ್ದೀರಾ? ಒಬ್ಬೊಬ್ರು ಎಷ್ಟು ಜನ ಕರ್ಕೊಂಡ್ ಬರ್ತೀರಾ ಹೇಳಿ? ಪ್ರಾಮಾಣಿಕ ನಿಜ ಹೇಳ್ಬೇಕು. ಸತ್ಯ, ಶಾಂತಿ, ಅಹಿಂಸೆಯಿಂದ ನಡ್ಕೋಬೇಕು. ಅಹಿಂಸಾ ಮಾರ್ಗ ನಾವು ನಡಿಬೇಕಾಗುತ್ತೆ. ಮತ್ತೆ ನೀವು ಗೊತ್ತು ಇಲ್ಲ, ನಾನು 500 ಜನ ಸರ್ ಅಂತ ಅನ್ಕೊಂಡ್ರಿ. 500 ಜನ ಅಂದ್ರೆ 500 ಜನ ಕರ್ಕೊಂಡ್ ಬರ್ಬೇಕು. ನೀವು ಕರ್ಕೊಂಡ್ ಬಂದಿಲ್ಲ, ಹೋಗಿ ಇನ್ಫಾರ್ಮ್ ಮಾಡಿ ಕರ್ಕೊಂಡ್ ಬರ್ಬೇಕು. ನೀವೇ ವಾಲಂಟರಿ 20 ಜನ ಎಲ್ಲೆಲ್ಲಿ ಕ್ಲಾಸ್ ನಡೀತಾ ಇದೆ, ಎಲ್ಲೆಲ್ಲಿ ಲೈಬ್ರರೀಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಇನ್ಫಾರ್ಮ್ ಮಾಡ್ಬೇಕು. ಇವತ್ತು ನೀವು ಮಾಡ್ತೀರಾ ಇಲ್ವಾ? ನಿಮ್ಮ ಜವಾಬ್ದಾರಿ ಇದು. ಒಂದು ದಿನ ನೀವು 2 ಅವರ್ ಟೈಮ್ ಕೊಟ್ಟಿದ್ದೀರಾ ಅಂತ ಅನ್ಕೊಳ್ಳಿ, ನಿಮಗೆ ಅದು ಲೈಫ್ ಟೈಮ್. ನಿಮ್ಮ ಭವಿಷ್ಯ, ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬಗಳಿಗೆ, ನಿಮ್ಮ ಊರಲ್ಲಿ ಇರೋರಿಗೆ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳ್ಬಿಟ್ಟು ಬಂದಿದ್ದೀರಾ. ಅವರು ಕಾಯ್ತಾ ಇದ್ದಾರೆ, ನನ್ನ ಮಗ ನನ್ನ ಮಕ್ಕಳು ಒಂದು ಸರ್ಕಾರಿ ಕೆಲಸ ತಗೊಂತಾರೆ, ಸರ್ಕಾರಿ ಕೆಲಸ ತಗೊಂಡೇ ಬರ್ತಾರೆ ಅಂತ ಹೇಳ್ಬಿಟ್ಟು. ಸರ್ ಹೇಳ್ದಂಗೆ ಇವಾಗ 5 ವರ್ಷ 10 ವರ್ಷ ಅದು MCOM ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ಟು ಸೈಕಲ್ ಪಂಚರ್ ಹೊಡಿ ಪಂಚರ್ ಹಾಕೋದಂತ ಕೆಲಸ ಆಗ್ಬಾರ್ದು. ಪ್ರತಿಯೊಬ್ರು ಸರ್ಕಾರಿ ಕೆಲಸ ತಗೊಳ್ಬೇಕು. ಯಾಕೆಂದ್ರೆ ಸರ್ಕಾರದಲ್ಲಿ ಸುಮಾರು 4 ರಿಂದ 5 ಲಕ್ಷ ವೇಕೆನ್ಸಿ ಇದೆ. ನೀವೆಷ್ಟು ಪ್ರೆಸರ್ ಆಗ್ತೀರೋ ಅಷ್ಟು ಬೇಗ ನೋಟಿಫಿಕೇಶನ್ ಮಾಡ್ತಾರೆ. ನೋಟಿಫಿಕೇಶನ್ಸ್ ಮಾಡಿಲ್ಲ ಅಂತಂದ್ರೆ ಸರ್ಕಾರದ ಕೆಲಸ ಹೇಗೆ ಸಿಗುತ್ತೆ? ಹೌದಾ ಇಲ್ವಾ? ಅದಾಗಬಾರ್ದು. ನೀವೇ ವಾಲಂಟರಿ ಆಗಿ ನೀವು ಎಷ್ಟು ಎಫರ್ಟ್ಸ್ ಹಾಕ್ತೀರೋ ಅಷ್ಟು ಹೋರಾಟ ಸಕ್ಸಸ್ ಆಗುತ್ತೆ. ಆ ಹೋರಾಟ ಸಕ್ಸಸ್ ಆಗೋದ್ರಿಂದ ಸರ್ಕಾರ ಏನ್ ಮಾಡುತ್ತೆ? ನೇಮಕ ಪ್ರತಿ ಇಲಾಖೆಯನ್ನು ಮಾಡುತ್ತೆ. ಮತ್ತೆ ಇಲ್ಲ ನನಗೆ ಆ ಕೆಲಸ ನನಗೆ ಗೊತ್ತು, ನೀವೆಲ್ಲ ಎಷ್ಟು ಪ್ರಾಮಾಣಿಕವಾಗಿ ಓದ್ತಾ ಇದ್ದೀರಾ ಅಂತ ಹೇಳಿ. ಒಂದು ಹಬ್ಬ, ಒಂದು ಕಾರ್ಯಕ್ರಮ, ಇಲ್ಲ ಮದುವೆ ಕಾರ್ಯಕ್ರಮ, ಒಂದು ಊರಲ್ಲಿ ಯಾವುದಕ್ಕೂ ನೀವು ಹೋಗ್ತೀರಾ, ನೀವು ಇಲ್ಲಿ ಕಷ್ಟಪಟ್ಟು ಓದ್ತಾ ಇದ್ದೀರಾ ಅಂತ ಗೊತ್ತು. ಬಟ್ ಆದ್ರೆ ನಾವು ಕಂಪ್ಲೀಟ್ ದಿನ ಪೂರ್ತಿ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡ್ಬಂದನ ಅಂತ ಹೇಳ್ತಾ ಇಲ್ಲ ವಿಜಯಪುರದಲ್ಲಿ. ನಾವು ಒಂದು ದಿನದ್ದು ಅದರಲ್ಲೂ 2 ರಿಂದ 3 ಅವರ್ ಆಗ್ಬೋದಾ? ಆಗ್ಬೋದಲ್ಲ? ಮತ್ತೆ ನಾವು ಪೊಲೀಸ್ ಸಪೋರ್ಟ್ ತಗೊಂಡೆ ನಾವು ಈ ಹೋರಾಟ ಮಾಡ್ತಾ ಇರೋದು. ಯಾವುದೇ ರೀತಿ ಮತ್ತೆ ಪೊಲೀಸ್ ಬಂದಿದ್ದಾರೆ ಆ ತರ ಬಂದ್ರೆ ನನಗೆ ಕಾಲ್ ಮಾಡಿ, ನಾನೇ ಬರ್ತೀನಿ. ನಾನು ಹೇಳಿ ಕಾಲ್ ಮಾಡ್ತೀನಿ, ಬರ್ತೀನಿ. ಅವ್ರಿಗೆಲ್ಲ ಪ್ರಶ್ನೆ ಮಾಡಿ, ಒಂದೇ ಒಂದು ಪ್ರಶ್ನೆ ಮಾಡಿ, ಏನಂತ ಯಾಕೆ ಬಂದು ಹೇಳ್ತಿದ್ದೀರಾ ಅಂತ ಹೇಳಿದಾಗ, ನಿಮಗೆ ಒಂದು 3 ತಿಂಗಳು ಸ್ಯಾಲರಿ ಕೊಟ್ಟಿಲ್ಲ ಅಂತ ನೀವೇನ್ ಮಾಡ್ತೀರಾ ಅಂತ ಕೇಳಿ ಸಾಕು. ನಿಮಗೆ 3 ತಿಂಗಳು ಸ್ಯಾಲರಿ ಕೊಟ್ಟಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಅಂತ ಕೇಳಿ ಸಾಕು. ಇದೊಂದೇ ಪ್ರಶ್ನೆ. ಅದೊಂದು ಪ್ರಶ್ನೆಗೆ ಆನ್ಸರ್ ಮಾಡ್ಲಿ, ನಾವು ಹೋರಾಟನೇ ಮಾಡೋದು. ಧಾರವಾಡದಲ್ಲಿ ಅದೇ ಆಗಿತ್ತು, ಕಾರ್ಯಾಗಾರ ಮಾಡಿದ್ರು. ಒಬ್ಬ ಹುಡುಗ ಇಂಥ ಒಂದು ಪ್ರಶ್ನೆ ಕೇಳ್ದ, ಸರ್ ನಾವು ಹೋರಾಟ ಮಾಡಬೇಡಿ ಅಂತ ಹೇಳ್ತಿರಲ್ಲ ನೀವು, ಈ ಹೋರಾಟ ಎಲ್ಲ ಇದಾಗುತ್ತೆ ಅಂತ. ಸರ್ ಹೋರಾಟ ಮಾಡಿಲ್ಲ ಅಂದ್ರೆ ಸರ್ಕಾರದ ಸಮಸ್ಯೆನೇ ಗೊತ್ತಾಗಲ್ಲ. ಸರ್ ನಿಮಗೆ 3 ತಿಂಗಳು ಸ್ಯಾಲರಿ ಕೊಟ್ಟಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಅಂತಂದ್ರೆ ಅವ್ರು ಏನೂ ಮಾತಾಡಿಲ್ಲ ಅಂತಂದ್ರೆ ಪರಿಸ್ಥಿತಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಈಗ 3 ತಿಂಗಳು ಸ್ಯಾಲರಿ ಕೊಟ್ಟಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು? ರೋಡ್ ಬರ್ಬೇಕಾ ಬೇಡವಾ? ಎಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ ಹೇಳಿ? ಅವರು ಪ್ರಶ್ನೆ ಮಾಡಿ ಹೋರಾಟ ಮಾಡ್ತಾರ ಮಾಡಲ್ಲ ಹೇಳಿ? ನಮ್ಮ ಅಲ್ಲಿ ಹಿಂಗೆ ಪೊಲೀಸರೆಲ್ಲ ಅರ್ಥ ಮಾಡ್ಕೊಂಡು ಶಶಿಕುಮಾರ್ ಸರ್ ಅವತ್ತು ಕಾರ್ಯಾಗಾರ ಮಾಡೋದು, ಇವತ್ತು ನಿಮ್ದೆಲ್ಲ ಅಪ್ರಿಷಿಯೇಟ್ ಮಾಡ್ಕೊಂಡು ನಾಳೆ ನಿಂಬರಿ ಸರ್ ಒಂದು ಕಾರ್ಯಾಗಾರ ಮಾಡಬಹುದು. ಆಗ ನೀವು ಮಾಡಬೇಕು.
ಸಲಹೆ ಇಟ್ಕೋಬೇಕು. ನಾಳೆ ಇಮಿಡಿಯೇಟ್ ಹಾಲ್ ಬುಕ್ ಮಾಡಿ ಸರ್ ಮರ್ದಿನೇ ನಿಮಗೆ ಇನ್ಸ್ಟಿಟ್ಯೂಟ್ ಅವರೇ ಬಂದು ನಾನು ನಿಮ್ಗೆ ಎಲ್ಲರೂ ಇದು ಮಾಡ್ತೀನಿ ಬರ್ಬೋದು. ಹಂಗೆ ಶಶಿಕುಮಾರ್ ಅಂತ ಈ ಸರಿ ಮುಂದ್ಬೇಕಂತ ಕೇಳಿ ನಮ್ಮ ಹುಡುಗರೆಲ್ಲ ಹಿಂಗೆ ಹೋರಾಟ ಮಾಡೋದು, ಆ ರೀತಿ ಹೋರಾಟ ಮಾಡೋದು. ಹೋರಾಟ ಅಂದ್ರೆ ನಾವು ಎಷ್ಟು ಜನ ಇದ್ದೀವಿ, ಎಷ್ಟು ವಿದ್ಯಾರ್ಥಿಗಳು ಸೇರ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಇಲ್ಲ ನಿಮ್ಗೆ ಕಲ್ಲೊಡಿದು ಕಿಚ್ಚೋದು ಯಾವ ನೋಡಿ ಅನ್ನೋದು ಹೋಗೋದು ಅದಲ್ಲ ಹೋರಾಟ. ಶಾಂತಿಯುತವಾಗಿ ನಮ್ಮ ಬೇಡಿಕೆ ಮತ್ತು ಅವರ ಇನ್ನೊಂದು ವಿಚಾರ ಬಂತು ನಿಮಗೆ, ಹೆಣ್ಮಕ್ಳು ಬಂದಾಗ ಅವರಿಗೆ ಸಪ್ರೇಟ್, ಧಾರವಾಡದಲ್ಲಿ ಇದೇ ರೀತಿ ಮಾಡಿದ್ದು ನಾವು ನೀವು ನೋಡಿರ್ಬೇಕು ಫೋಟೋಸ್ ಎಲ್ಲ. ಹೆಣ್ಮಕ್ಳಿಗೆ ಸಪ್ರೇಟ್ ಲೈನ್ ಇರ್ಬೋದು, ಸಪ್ರೇಟ್ ಒಂದು ಸ್ಪೇಸ್ ಕೊಡಿ, ಅವರಿಗೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಎಲ್ಲ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇದ್ದೀನಿ, ಹೆಣ್ಮಕ್ಳಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಅವರಿಗೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಅವರೆಲ್ಲ ನಿಮ್ಮ ಸ್ನೇಹಿತರು, ನಿಮ್ಮ ಅಕ್ಕ ತಂಗಿದಿರೋ ಈ ಥರ ಅನ್ಕೊಂಡು ಅವ್ರನ್ನ ನೀವು ಪ್ರೊಟೆಕ್ಟ್ ಮಾಡೋಂಥ ಕೆಲಸ ಯಾರಾಗಬೇಕು, ಹಿಂದೆ ಆಗಬೇಕು. ಅರ್ಥ ಮಾಡ್ಕೊಳ್ಳಿ, ಇವೆಲ್ಲ ಫ್ರೆಂಡ್ಸ್ ಸ್ನೇಹಿತರನ್ನ ನಿಮ್ಮ ಅಕ್ಕ ತಂಗಿದಿರನ್ನ ಕರ್ಕೊಂಡ್ಬರೋಂಥ ಜವಾಬ್ದಾರಿ ನಿಮ್ಮದೇ ಇರಬೇಕು. ಎಲ್ಲರಿಗೂ ಇನ್ಫಾರ್ಮ್ ಮಾಡಿ, ಇದು ನಿಮಗೋಸ್ಕರ ಮಾಡ್ತಾ ಇರೋಂಥ ಹೋರಾಟ. ಇಲ್ಲಿ ಯಾವುದು ಸ್ವಾರ್ಥ ಇಟ್ಕೊಂಡು ಹೋರಾಟ ಮಾಡ್ತಾ ಇರೋದಂತಲ್ಲ, ಏನೋ ನಿಮ್ಗೆ ಒಳ್ಳೇದಾಗಬೇಕು ಅನ್ನೋಂಥ ಒಂದು ಹೋರಾಟಕ್ಕೋಸ್ಕರ ನಾವು ಮಾಡ್ತಾ ಇರೋದು. ನಿಮ್ಗೆ ಎಲ್ಲರೂ ಒಳ್ಳೇದಾಗುತ್ತೆ. ಅದು ವಿಜಯಪುರದಲ್ಲಿ ಸ್ಟಾರ್ಟ್ ಆಗಿ ಆಲ್ರೆಡಿ ನಾವು ಧಾರವಾಡದಲ್ಲಿ ಇದಕ್ಕೆ ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಆ ಒಂದು ವಿಜಯಪುರದಲ್ಲಿ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ತೋರಿಸೋಣ, ಎಷ್ಟು ಚೆನ್ನಾಗಿದ್ದೀವಿ ಅಂತ ತೋರಿಸ್ಬೇಕು ನಾವು. ಈಗ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಹೋರಾಟಕ್ಕೆ ವಹಿಸಲೇಬೇಕು, ಕಂಪಲ್ಸರಿ ಇದು. ಅವ್ರು ಎಲ್ಲಿ ಇರ್ತಾರೆ ಏನಂತ ಗೊತ್ತಿಲ್ಲ. ನೀವು ಇನ್ನ ಇರೋದೇ 2 ದಿನ, ಎಷ್ಟು ದಿನ ಹೇಳಿ? ನಾನು ಯಾಕೆ ಬರೀ 2 ದಿನ ಕೊಟ್ಟಿದ್ದಾರೆ ಅಂತಂದ್ರೆ, ನನಗೇನಾದ್ರು 1 ವಾರ ಟೈಮ್ ಕೊಟ್ಟಿದ್ರೆ ಎಲ್ಲಾ ಕಡೆಯಿಂದ ಬರ್ತಿದ್ರು. ಅರ್ಥ ಮಾಡ್ಕೊಳ್ಳಿ, ಬರೀ 2 ದಿನ ಟೈಮ್ ಇದ್ದಂಗೆ ನನಗೆ ನಿನ್ನೆ ಪರ್ಮಿಷನ್ಸ್ ಕೊಟ್ಟಿರೋದು ಮಾಡಿ ಅಂತ ಹೇಳ್ಬಿಟ್ಟು, ನಿನ್ನೆ ಬೆಳಗ್ಗೆ ಕೊಟ್ಟಿರೋದು. ನಿನ್ನೆ ಸಂಜೆ ಒಂದ್ ಕಡೆ ಹೋಗಿದ್ವಿ, ಬೆಳಗ್ಗೆ ಗ್ರೌಂಡ್ ಹೋಗಿದ್ವಿ, ಅಂಬೇಡ್ಕರ್ ಸ್ಟೇಡಿಯಂ ಅಂತ ಹೋಗಿ, ಅಲ್ಲೂ ಕೂಡ 500 ರೂಪಾಯಿನ ತಗೊಂತಾರೆ ಒಳಗಡೆ ಹೋಗೋದಕ್ಕೆ. ನೀವು ಎಷ್ಟು ಜನ ಹೋಗಿರೋ ಗೊತ್ತಿಲ್ಲ, ಬಟ್ ಅದು ತುಂಬಾ ಅದನ್ನು ಅಪೋಸ್ ಮಾಡ್ತಿದ್ವಿ. 500 ರೂಪಾಯಿ ಯಾರೇ ಕಾರಣಕ್ಕೂ ತಗೊಂಡ್ಬಾರ್ದು. ಯಾಕೆಂದ್ರೆ ನಾನು ಬೆಳಗ್ಗೆ ಮಾತಾಡಿದ್ದೀನಿ ಅಲ್ಲಿ. ಈಗ ವಾಟರ್ ಟ್ಯಾಕ್ಸ್ ಹಾಕ್ತಾರೆ, ಒಂದು ಬಾಟು 20 ರೂಪಾಯಿ ನೀರು ತಗೊಂಡ್ರೆ ಅದಕ್ಕೂ ಟ್ಯಾಕ್ಸ್ ತಗೊಂತಾರೆ, ಕುಡಿ ನೀರಿಗೂ ದುಡ್ಡು ಅಂತ ಇದ್ದಾರೆ, ಮತ್ತೆ ಓಡಾಡೋದಕ್ಕೂ ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ ನಾವು, ರೋಡ್ ಟ್ಯಾಕ್ಸ್. ಹೌದಲ್ವಾ? ಒಂದೇ ಒಂದು ಬಾಕಿ ಇದೆ, ಏನೋ ಉಸಿರಾಡೋ ಗಾಡಿಗೂ ಅದೊಂದು ಟ್ಯಾಕ್ಸ್ ಹಾಕ್ಬೇಕಾಗುತ್ತೆ. ಆ ಒಂದು ಪರಿಸ್ಥಿತಿಗೆ ಅವ್ರು ತಗೊಂಡ್ಬಿಡ್ತಾರೆ. ಯಾವುದೇ ಅಧಿಕಾರಿಗಳು ಇರ್ಬೋದು, ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಆ ಅಧಿಕಾರ ಅನ್ನೋದು ಇದೆಯಲ್ಲ, ಅದು ಯಾವತ್ತೂ ಶಾಶ್ವತ ಇಲ್ಲ. ಅವ್ರು ಏನ್ ಕೆಲಸ ಮಾಡಿ ಅದೇ ಶಾಶ್ವತವಾಗಿರುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ಯಾವುದೇ ಅಧಿಕಾರಿ ಇರ್ಬೋದು, ಯಾವುದೇ ಸರ್ಕಾರದ ರಾಜಕೀಯ ವ್ಯಕ್ತಿಗಳಿರ್ಬೋದು, ಅದನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ಯಾರಿಗಾದ್ರೂ ಶಾಶ್ವತವಾಗಿರುತ್ತದು? ಯಾವ್ದು ಅಧಿಕಾರ ಇರ್ಬೋದು, ಆಸ್ತಿ ಇರ್ಬೋದು, ಏನಾದ್ರು ಶಾಶ್ವತವಾಗಿರುತ್ತಾ? ಮ್ಯಾಕ್ಸಿಮಮ್ 2 ಜನರೇಷನ್ ಅಷ್ಟೇ. ಎಷ್ಟು ಹೇಳಿ? 2 ರಿಂದ 3 ಜನರೇಷನ್. ಅದಾದ್ಮೇಲೆ ಅವ್ರ ಆಸ್ತಿ ಎಲ್ಲೋ ಹೋಗ್ಬಿಡಿರುತ್ತೆ. ಹೋಗಿರ್ತಾ ಇಲ್ವಾ? ಅವ್ರ ಅಧಿಕಾರ ಯಾರಿಗೋ ಹೋಗಿರುತ್ತದು, ಅವ್ರಿಗೆ ಇರುತ್ತದು. ಅಧಿಕಾರ ತಗೊಂಡು ಆಸ್ತಿ ಮಾಡ್ಕೊಂಡು ನೂರಾರು ಸಮಸ್ಯೆಗಳು ಇರ್ತವೆ. ನಾವು ನೋಡಕ್ ಅವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀವಿ. 108 ಕಾಯಿಲೆಗಳು ಇರುತ್ತೆ ಅವರಿಗೆ. ಯಾಕೆಂದ್ರೆ ವಿದ್ಯಾರ್ಥಿಗಳು, ಜನಸಾಮಾನ್ಯರು ಶಾಪ ಇದೆ ನೋಡಿ, ಅದು ತಟ್ಟುತ್ತಂತಂದ್ರೆ ಯಾರು ಉದ್ಧಾರ ಆಗಲ್ಲ. ಉದ್ಧಾರ ಆಗ್ತಾರ? ಯಾರು ಉದ್ಧಾರ ಆಗಲ್ಲ. ಈ ನಿಟ್ಟಲ್ಲಿ ನೀವು ಪ್ರತಿಯೊಬ್ಬರು ಕೆಲಸ ಮಾಡ್ಬೇಕಾಗುತ್ತೆ. ಎಷ್ಟು ದಿನ? 2 ದಿನ, ನಾಳೆ ಮತ್ತೆ ನಾಡಿದ್ದು 2 ದಿನ ಸಿಗ್ತಾ ಇದ್ದೀನಿ. 2 ದಿನದಲ್ಲಿ ಏನ್ ಬೇಕಾದ್ರೂ ಮಾಡಿ. 2 ದಿನದಲ್ಲಿ ಏನ್ ಬೇಕಾದ್ರೂ ಮಾಡು. ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಯೊಬ್ಬರತ್ರ ಫೋನ್ ಇದೆಯಾ ಇಲ್ವಾ? ಫೋನ್ ಇದೆಯಾ? ಅದರಲ್ಲಿ ಈಗ ಹೊಸ ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿದ್ದೀವಿ, ಅಕ್ಸಾ ಅಫಿಷಿಯಲ್ ಅಂತ ಹೇಳಿ. ಮತ್ತೆ ಅದರಲ್ಲಿ ಜಾಯ್ನ್ ಆಗಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಒಂದು 2-3 ಡೇಸ್ ಏನೇನು ಮಾಡ್ತೀವಲ್ಲ, ಒಂದು ಎಲ್ಲ ಕಡೆ ಯೂಟ್ಯೂಬಲ್ಲೂ ಶೇರ್ ಮಾಡಿರ್ತೀವಿ. ಬಟ್ ಎಲ್ಲದಕ್ಕೂ ಮುಖ್ಯವಾಗಿ ನೀವೆಷ್ಟು ಕೆಲಸ ಮಾಡ್ತೀರ ಅನ್ನೋದೇ ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ವ್ಯಾಲೆಂಟ್ ಆಗಿ ನೀವೇ ಡಿಸ್ಕಷನ್ ಮಾಡಿ ಏನೇನು ಮಾಡ್ಬೋದೋ ಎಲ್ಲಾನು ನಮ್ಗೆ ಹೇಳಿ ತಿಳಿಸಿ. ಮತ್ತೆ ನಿಮ್ಗೆ ಏನೇನು ಸಮಸ್ಯೆಗಳಿದ್ದಾವೆ ಅದನ್ನು ಕೊಡಿ, ಅದನ್ನು ಒಂದು ಲಿಸ್ಟ್ ಮಾಡ್ಕೋಣ. ಆಗ್ಬೋದಾ? ಎಲ್ಲ ಸಮಸ್ಯೆಗಳನ್ನು ನಾವೇ ಈಡೇರಿಸ್ಕೊಡ್ಬೇಕು, ಬೇರೆ ಯಾರು ಬರಲ್ಲ. ಬರ್ತಾರೆ ಯಾರಾದ್ರು? ಬರ್ತಾರ ಹೇಳಿ? ಅದನ್ನ ಈ ಕೂಡ ನೀವೆಲ್ಲ ಯೋಚನೆ ಮಾಡಿ. ನಿಮ್ಗೆಲ್ಲ ಟೈಮ್ ಆಯ್ತು ಅನ್ಕೊಂತೀವಿ. ಟೈಮ್ ಆಯ್ತಾ?